ಜ್ಞಾನ ಸಂಹಿತ ಮಾಸಪತ್ರಿಕೆ ಮಾರ್ಚ್ 2025. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0 ಖಿಲ್ 22826232587625 ಇಮೇಲ್ imoy.theblibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 2258762222587625 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.theblibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೇ, ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 10 ಅಥವಾ 12ನೇ ತರಗತಿ ಅಥವಾ ದ್ವಿತೀಯ PUC ಪೂರ್ಣಗೊಳಿಸಿದ ದೃಷ್ಟಿ ವಿಶೇಷ ಚೇತನರಿಗಾಗಿ 2 ತಿಂಗಳ ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮವನ್ನು 7 ಏಪ್ರಿಲ್ ರಿಂದ ಜೂನ್ 7, 2025ರವರೆಗೆ ನಡೆಸಲಾಗುತ್ತಿದೆ. ಈ ತರಬೇತಿ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ವೈಯಕ್ತಿಕ ಬೆಳವಣಿಗೆಯನ್ನು ವೃದ್ಧಿಸಲು ಅಗತ್ಯವಾದ ಡಿಜಿಟಲ್ ಚಲನಶೀಲತೆ ಹಾಗೂ ಜೀವನ ಕೌಶಲಗಳನ್ನು ಕಲಿಸಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನೆರವಾಗುತ್ತದೆ. ಹುಡುಗಿಯರಿಗೆ ಹಾಗೂ ಹುಡುಗರಿಗೆ ಪ್ರತ್ಯೇಕ ವಸತಿ ಸೌಲಭ್ಯವುಳ್ಳ ಪೌಷ್ಟಿಕ ಸಸ್ಯಾಹಾರ ಒದಗಿಸುವ ಈ ತರಬೇತಿ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು 4 ಏಪ್ರಿಲ್ 2025 ಕೊನೆಯ ದಿನಾಂಕವಾಗಿದ್ದು, ಈ ಮಾಹಿತಿಯನ್ನು ಆಸಕ್ತರೆಲ್ಲರಿಗೂ ತಿಳಿಸಬೇಕಾಗಿ ಕೋರುತ್ತೇವೆ. ಆಸಕ್ತರು ನೋಂದಾಯಿಸಿಕೊಳ್ಳಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯ ವೆಬ್ಸೈಟ್ www.mitrajyothi.org ಗೆ ಭೇಟಿ ನೀಡಿ ಅಥವಾ ಸಂಸ್ಥೆಯ ಕಂಪ್ಯೂಟರ್ ಶಿಕ್ಷಕರಾದ ಶ್ರೀ ದೀಕ್ಷಿತ್ ಅವರನ್ನು ಮೊಬೈಲ್ ಸಂಖ್ಯೆ 0974166349 ಅಥವಾ ಸಂಸ್ಥೆಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಸಂಪರ್ಕಿಸಬಹುದು. ಕರ್ನಾಟಕ ರಾಜ್ಯ ಅಂಧ ನೌಕರರ ಸಹಕಾರ ಸಂಘ ನಿಯಮಿತ ಚುನಾವಣೆಯು ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಂಗಣದಲ್ಲಿ ದಿನಾಂಕ 22 ಮಾರ್ಚ್ 2025 ಬೆಳಿಗ್ಗೆ 9 ರಿಂದ ಸಂಜೆ 4ರವರೆಗೆ ನಡೆಯಲಿದೆ. ಈ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಪ್ರಕೃತಿಯ ತರಹಮಾನ್ ಅವರು ತಮ್ಮ ಜೀವನ ದರ್ಶನವನ್ನು ಮತ್ತೆ ಮತ್ತೆ ನವೀಕರಿಸಿಕೊಳ್ಳುತ್ತಿರಬೇಕು ಎಂಬುದು ಯುಗಾದಿಯ ಸಂದೇಶ. ಇದು ಪುನರ್ನವೀಕರಣ ಪ್ರಕ್ರಿಯೆ.
ಪುನರ್ನವೀಕರಣ ಪ್ರಕೃತಿಯವರ. ಅದು ಬಹುಕಾಲ ಬಾಳಲು ದಾರಿ. ಅದು ಸಾಧ್ಯವಿಲ್ಲದಿದ್ದಾಗ ಅಂತ್ಯ. ಹಳೆಯ ಬೇರೆ ಇದರೂ ಮರವು ಹೊಸದಾಗಿ ಚಿಗುರಿ ಕಂಗೊಳಿಸುವುದು ಒಂದು ಹಂತದ ಪುನರ್ನವೀಕರಣ ಪ್ರಕ್ರಿಯೆ. ಸಸ್ಯಗಳು ಚಿಗುರುವುದು, ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಹೊಕ್ಕಿ ಇನ್ನೊಂದು ಸುತ್ತನ್ನು ಆರಂಭಿಸುವುದು ಈ ಪ್ರಾಕೃತಿಕ ಪುನರ್ನವೀಕರಣ ಪ್ರಕ್ರಿಯೆಯನ್ನೇ ಯುಗಾದಿ ಸಂಕೇತಿಸುತ್ತದೆ. ಅದೇ ಹೊಸ ವರ್ಷದ ಪ್ರಾಕೃತಿಕ ಅರ್ಥ. ಈ ಹೊಸ ವರ್ಷವು ಎಲ್ಲರಿಗೂ ಆಶಾದಾಯಕವಾಗಿ, ಶುಭಕರವಾಗಿ ಇರಲಿ ಎಂದು ಹಾರೈಸುತ್ತೇವೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ, ಶ್ರೀಮತಿ ಶೋಭಾ ಕುಮಾರಿ ಅಣಿಯಮ. ಪರಿವಿಡಿ. ಒಂದು ಚಿಂತನುಂಗುರದಲ್ಲಿತ್ತು ಸಂದೇಶ. 2 ನುಡಿಮುತ್ತುಗಳು. 3 ಮಾಹಿತಿ. ಅ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. ಆ. ಕರ್ನಾಟಕ ರಾಜ್ಯ ಅಂಧ ನೌಕರರ ಸಹಕಾರ ಸಂಘ ನಿಯಮಿತ ರಿ. ಚುನಾವಣೆ ಪ್ರಕಟಣೆ. 4 ಹೆಜ್ಜೆ ಗುರಿತು ಮಹಿಳಾಡಿನ ವಿಶೇಷ. ಸಾಧಕಿಯರಿಗೆ ನಮಸ್ಕಾರ. 5 ಆಚರಣೆ ಯುಗಾದಿ ಹಬ್ಬ. ಹಲವು ಸಂಭ್ರಮಗಳ ಪರ್ವ. 6 ಅನುಭವ ಕನ್ನಡದ ಕಂಡಕ್ಟರ್. 7 ಆಹಾರ ವೈಶಿಷ್ಟ್ಯ ಐಸ್ ಕ್ರೀಮ್. ಕೂಲ್ ಸಂಗತಿಗಳು. 8 ಆರೋಗ್ಯ ದೇಹದೊಳಗಿನ ಟಿಕ್ ಟಿಕ್. 9 ಪ್ರವಾಸೀಯ ಕಾರ್ನಿವಲ್. ಕಾಮನ ಬಿಲ್ಲುಗಳ ಜಂಬೂ ಸವಾರಿ. 10 ಚಿಣ್ಣರ ಪುಟ. ಅ. ಶ್ರಮವೀರ ಬಾಲಕ. ಆ. ಮಲೆನಾಡ ಸಿರಿ. 11 ಅಡುಗೆ ಮನೆ ಬೆಸಿಗೆಗೆ ತಂಪು ಬಾರ್ಲಿ ತಿನಿಸು. 12 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. ಉಂಗುರದಲ್ಲಿತ್ತು ಸಂದೇಶ. ಒಂದಾನೊಂದು ಕಾಲದಲ್ಲಿ ಯುವರಾಜ ಅಭಿಷೇಕ ನಡೆಯುತ್ತಿತ್ತು. ಅಂದು ಸಂಜೆ ರಾಜ ಯುವರಾಜನಿಗೆ ಒಂದು ಉಡುಗೊರೆ ನೀಡಿದ. ಅವನ ಬೆರಳಿಗೆ ಉಂಗುರ ತೊಡಿಸಿ, ಮಗು, ಕೆಲವು ಕಾಲದ ಅನಂತರ ನೀನು ಈ ಸಿಂಹಾಸನವನ್ನು ಅಲಂಕರಿಸುತ್ತೀ. ನಿನ್ನ ಹೆಗಲಿನ ಮೇಲೆ ಹಲವು ಜವಾಬ್ದಾರಿಗಳು ಬೀಳುತ್ತವೆ. ರಾಜನಾಗಿ ನಿನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಇದು ಸಾಮಾನ್ಯ. ಈ ಜವಾಬ್ದಾರಿಗಳೊಂದಿಗೆ ಹಲವು ಸಮಸ್ಯೆಗಳು ಎದುರಾಗುತ್ತವೆ. ಎಲ್ಲಿಯವರೆಗೆ ಎಂದರೆ, ಇದರಿಂದ ಮುಕ್ತಿ ಪಡೆಯುವ ಎಂದೆನಿಸಲುಬಹುದು. ಅಂಥ ಒಂದು ಅಸಾಧ್ಯ ದುರ್ಭರ ಕ್ಷಣದಲ್ಲಿ ಈ ಉಂಗುರದಲ್ಲಿ ಇರುವ ಸಂದೇಶವನ್ನು ತೆಗೆದು ನೋಡು. ನಿನಗೆ ಸಹಾಯವಾಗುತ್ತದೆ ಎಂದ. ಕೆಲವು ಕಾಲದ ಆ ನಂತರ ರಾಜನ ದೇಹಾಂತವಾಯಿತು. ಯುವರಾಜ್ ಸಿಂಹಾಸನವೇರಿ ರಾಜನಾದ. ಅದರೊಂದಿಗೆ ಹಲವು ಕರ್ತವ್ಯಗಳು ಬಂದವು. ರಾಜ ಎಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸಿದ. ಒಳ್ಳೆಯ ಆಡಳಿತಗಾರ ಎನಿಸಿಕೊಂಡ. ಹಲವು ಕಾಲ ಕಳೆಯಿತು. ಒಂದು ಬಾರಿ ವೈರಿ ರಾಜನಿಗೆ ಈ ದೇಶದ ಮೇಲೆ ಕಣ್ಣು ಬಿತ್ತು. ರಾಜ್ಯ ಸಮೃದ್ಧವಾಗಿತ್ತು. ಕಾಲಕಾಲಕ್ಕೆ ಮಳೆಯಾಗಿ ಬೆಳೆಯಾಗಿ ಪ್ರಜೆಗಳು ತೃಪ್ತಿಯಿಂದ, ಸಂತೋಷದಿಂದ ಇದ್ದರು. ಇಂತಹ ಕಡೆ ಸಂಪತ್ತಿರುತ್ತದೆ, ಹೀಗೆ ಯೋಚಿಸಿದ ವೈರಿ ರಾಜ ದಂಡೆತ್ತಿ ಬಂದ. ಇಂತಹ ದೇಶವಾಸಿಗಳಲ್ಲಿ ಒಂದು ಗುಣ ಇರುತ್ತದೆ. ಅವರು ತಮ್ಮ ಮಾತೃಭೂಮಿಯನ್ನು ಅನನ್ಯವಾಗಿ ಪ್ರೀತಿಸುತ್ತಾರೆ. ಅದರ ರಕ್ಷಣೆಗಾಗಿ ಜೀವ ನೀಡಲು ಹಿಂಜರಿಯುವುದಿಲ್ಲ. ಇಲ್ಲೂ ಹೀಗೆ ಆಯಿತು. ಸೈನಿಕರು ಟೊಂಕ ಕಟ್ಟಿ ಹೋರಾಡಿದರು. ಸರ್ವರೀತಿಯಲ್ಲೂ ವೈರಿಯನ್ನು ಹಿಮ್ಮೆಟ್ಟಿಸಿದರು. ಘನಘೋರ ಯುದ್ಧ ನಡೆಯುತ್ತಿರುವಾಗ ರಾಜನನ್ನು ಸುತ್ತುವರಿದ ಶತ್ರು ಸೈನ್ಯ ಅವನನ್ನು ಅಪಹರಣ ಮಾಡಲು ಪ್ರಯತ್ನಿಸಿತು. ರಾಜ್ಯದ ಸಂಕೇಟ್ ರಾಜ ಅವನನ್ನೇ ತಮ್ಮ ವಶಕ್ಕೆ ತೆಗೆದುಕೊಂಡರೆ ಮಿಕ್ಕವರನ್ನು ಮಣಿಸಬಹುದು ಎಂದವರ ಹುನ್ನಾರ. ಹೀಗೆ ರಾಜ ಮತ್ತು ವೈರಿಗಳ ಮಧ್ಯೆ ಹೋರಾಟ ನಡೆಯುತ್ತಿರುವಂತೆ ರಾಜ ಅವರಿಂದ ತಪ್ಪಿಸಿಕೊಂಡು ದಟ್ಟ ಕಾಡನ್ನು ಪ್ರವೇಶಿಸುತ್ತಿರುವವನಿಗೆ ಹಾದಿ ತಪ್ಪಿತು. ದೂರದಲ್ಲಿ ವೈರಿ ಸೈನಿಕರ ಕುದುರೆಗಳ ಖರಪುಟದ ಶಬ್ದ ಕೇಳಿಸುತ್ತಿತ್ತು. ರಾಜ ಗಾಯಗೊಂಡಿದ್ದ. ಹಸಿವು, ಬಾಯಾರಿಕೆಗಳು ಕಾಡುತ್ತಿದ್ದವು. ಸ್ವಲ್ಪ ಮುಂದೆ ಹೋದರೆ ಪ್ರಪಾತವೊಂದು ಎದುರಾಯಿತು. ಯಾವ ರೀತಿಯಲ್ಲಿ ಯೋಚಿಸಿದರೂ ಮುಂದೆ ಹೋಗಲು ಸಾಧ್ಯವಿರಲಿಲ್ಲ. ರಾಜ ಸುತ್ತಮುತ್ತ ನೋಡಿದ. ಒಂದು ಗುಹೆ ಕಂಡಿತು. ಅದರ ಬಾಯಲ್ಲಿ ಜೇಡವೊಂದು ಬಲೆ ನೇಯುತ್ತಿತ್ತು. ರಾಜ ಮೇಲನೆಯ ಬಲೆಗೆ ತೊಂದರೆಯಾಗದಂತೆ ಗುಹೆಯೊಳಗೆ ಹೋದ. ಕೆಲವೇ ಸಮಯದಲ್ಲಿ ವೈರಿ ಸೈನಿಕರು ಬಂದರು. ಅತ್ತಿತ್ತ ನೋಡಿದರು. ಒಬ್ಬನೆಂದ, ಈ ಗುಹೆಯಲ್ಲಿ ಅಡಗಿರಬಹುದೇ ಮತ್ತೊಬ್ಬ,
ಸಾಧ್ಯವೇ ಇಲ್ಲ. ಬೆಲೆ ಕಟ್ಟಿದೆ ನೋಡು. ಎಲ್ಲರೂ ತಲೆದೂಗಿ ವಾಪಸ್ಸು ಹೋದರು. ಕೆಲವು ಸಮಯದ ನಂತರ ರಾಜ ಮೆಲ್ಲನೆ ಹೊರಗೆ ಬಂದ. ಉಂಗುರ ಕೈಗೆ ತಗುಲಿತು. ಕುತೂಹಲದಿಂದ ಅದರ ಹಿಂಭಾಗವನ್ನು ತಡವಿದ. ಚಿಕ್ಕ ಬಾಗಿಲು ತೆರೆದುಕೊಂಡು ಒಳಗೊಂದು ಕಾಗದದ ತುಂಡು ಕಂಡಿತು. ತೆಗೆದು ಬಿಚ್ಚಿ ನೋಡಿದರೆ ಅದರಲ್ಲಿ ಒಂದು ಸಂದೇಶ ಇತ್ತು. ಇದು ಸಾಗಿ ಹೋಗುತ್ತದೆ. ರಾಜನ ಮನಸ್ಸು ನಿರಳವಾಯಿತು. ಹೌದು, ಆ ಕ್ಷಣ ತನ್ನ ಜೀವನ ಮರಣಗಳ ಮಧ್ಯದ ಚಿಕ್ಕ ಬಿಂದುವಾಗಿದ್ದ ಕ್ಷಣ ಕಳೆದು ಹೋಯಿತು. ಯಾವುದೂ ಶಾಶ್ವತವಲ್ಲ. ಹರಿವ ನೀರಿನಂತೆ ಎಲ್ಲವೂ ಹರಿದು ಹೋಗುತ್ತದೆ. ಎಲ್ಲವೂ ಕಳೆದು ಹೋಗುತ್ತವೆ. ನಿಯತಿಯಂತೆ ವಿಧಿಲಿಖಿತದಂತೆ. ರಾಜ ಸುತ್ತಮುತ್ತ ನೋಡಿದ. ಅದೇ ಎತ್ತರೆತ್ತರದ ಮರಗಳು, ಪ್ರಪಾತ. ಪ್ರಪಾತದಲ್ಲಿ ಹರಿಯುವ ನದಿ, ಜಲಪಾತ. ಆಹಾ, ಇಂಥದ್ದೊಂದು ಸುಂದರ ಜಾಗ ನನ್ನ ರಾಜ್ಯದಲ್ಲಿದೆ ಎಂದು ತಿಳಿದಿರಲೇ ಇಲ್ಲವಲ್ಲ. ಹೀಗೆ ಅವನ ಮನಸ್ಸು ಸಂದೇಶದ ಅರ್ಥದಲ್ಲಿ ಕಳೆದು ಹೋಯಿತು. ಬದುಕು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತದೆ. ಸುಖ ಇರಲಿ, ದುಃಖ ಇರಲಿ, ಯಾವುದೂ ಶಾಶ್ವತವಲ್ಲ. ಕತ್ತಲನ್ನು ಹಿಂಬಾಲಿಸಿ ಬೆಳಗೋ, ಬೆಳಗಿನ ಅನಂತರ ರಾತ್ರಿಯೋ? ನಾವು ಚಿಂತಿಸಿದಂತಿದೆ, ಹೇಗೂ ಆಗಬಹುದು. ಸುಖದ ಬೆನ್ನರಿದು ದುಃಖವೋ, ದುಃಖವನ್ನು ಹಿಂಬಾಲಿಸಿ ಸುಖವೋ? ಚಿಂತನ ಮಾಡಿ. 2 ನುಡಿಮುತ್ತುಗಳು. ಒಂದು ಕಾಲವನ್ನು ನಾವು ಪಾಲಿಸಿದರೆ ಅದು ನಮಗೆ ವಿಧೇಯವಾಗಿರುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯ. 2 ಜೀವನ ಒಂದು ನಾಟಕವಿದ್ದಂತೆ, ಅದರಲ್ಲಿ ವಿಶ್ರಮಿಸಲು ಸೈಡ್ವಿಂಗ್ಗಳಿಲ್ಲ. ಟಿಪಿ ಕೈಲಾಸಂ. 3 ಎಂತಹ ಕಟು ಅನುಭವ ಪ್ರಸಂಗ ಬಂದರೂ ಎದೆಗುಂದಬಾರದು. ಇದೇ ಸುಖಿಯಾಗಿರೋ ರಹಸ್ಯ. ದರ ಬೇಂದ್ರೆ. 4 ಮಾತು ಮನಸ್ಸುಗಳನ್ನು ಒಂದುಗೂಡಿಸಬೇಕೇ ಹೊರತು ಒಡೆಯಬಾರದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. 5 ಲೋಕೋದ್ಧಾರಕ್ಕಾಗಿ ನಾವು ಕೆಲಸ ಮಾಡುತ್ತಿದ್ದೇವೆಂದು ಯಾರೂ ತಿಳಿದುಕೊಳ್ಳಬಾರದು. ನಮ್ಮ ಪ್ರಯತ್ನ ನಮ್ಮ ಏಳಿಗೆಗಾಗಿ, ನಮ್ಮ ಬಾಳಿನ ಸಫಲತೆಗಾಗಿ, ನಮ್ಮ ಜೀವನ ಸಂಸ್ಕಾರಕ್ಕಾಗಿ. ಡಿ ವಿ ಗುಂಡಪ್ಪ. 6 ನಿಮ್ಮ ನೈತಿಕ ಪ್ರವೃತ್ತಿ ಎಷ್ಟು ಉನ್ನತವಾಗಿರುತ್ತದೋ, ನಿಮ್ಮ ಉನ್ನತಿಯೂ ಅಷ್ಟೇ ಎತ್ತರದ್ದಾಗಿರುತ್ತದೆ. ಸ್ವಾಮಿ ವಿವೇಕಾನಂದ. 3 ಮಾಹಿತಿ. ಅ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ 2024 ಇನದ 25ನೇ ಸಾಲಿನಲ್ಲಿ ಸದಸ್ಯತ್ವ ನವೀಕರಣ ಚಾಲ್ತಿಯಲ್ಲಿದ್ದು, 760 ಸದಸ್ಯರು ನವೀಕರಣಗೊಂಡಿದ್ದು, 40 ಸದಸ್ಯರು ಹೊಸದಾಗಿ ಸದಸ್ಯತ್ವ ಪಡೆದುಕೊಂಡಿರುತ್ತಾರೆ. 2. ಆರ್ಥಿಕ ಇಲಾಖೆಯ ಮುಖ್ಯಸ್ಥರಿಗೆ ಸಂಘದ ವತಿಯಿಂದ ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಲಾಯಿತು. 3. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರೊಂದಿಗೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಸಭೆಯಲ್ಲಿ ಸಂಘದ ಸದಸ್ಯರು ಭಾಗವಹಿಸಿ ಚರ್ಚಿಸಿರುತ್ತಾರೆ. 4. ಮುಂಬಡ್ತಿ ಮೀಸಲಾತಿ ವಿಚಾರವಾಗಿ ವಕೀಲರನ್ನು ಭೇಟಿ ಮಾಡಲಾಗಿದ್ದು, ಈ ವಿಷಯ ಆಡಳಿತಾತ್ಮಕ ವಿಚಾರವಾದ್ದರಿಂದ ಕೆ. ಇ. ಟಿ. ನಲ್ಲಿ ಬಗೆಹರಿಸಿಕೊಳ್ಳಲು ಉಚ್ಚ ನ್ಯಾಯಾಲಯದಿಂದ ತೀರ್ಪು ಬಂದಿರುತ್ತದೆ. ಆದ್ದರಿಂದ ಕೆ. ಇ. ಟಿ. ನಲ್ಲಿ ದಾವೆ ಹೂಡಲು ಚಿಂತಿಸಲಾಗುತ್ತಿದೆ. 5. ಅಂಗವಿಕಲರಿಗೆ ಕಡಿತಗೊಳಿಸಿರುವ ನಗರ ಭತ್ಯೆಗೆ ಸಂಬಂಧಿಸಿದ ಪತ್ರ ವ್ಯವಹಾರ ನಡೆಸಲಾಗಿದ್ದು, ಅಂತಿಮ ಸಕಾರಾತ್ಮಕ ಉತ್ತರವನ್ನು ನಿರೀಕ್ಷಿಸಲಾಗುತ್ತಿದೆ. 6. ಸಂಘದ ವಾಟ್ಸ್ಆ್ಯಪ್ ಗುಂಪನ್ನು ನಿಯಮಿತವಾಗಿ ಬಳಸಲು ಕೆಲವೊಂದು ಹೊಸ ನಿಯಮಗಳನ್ನು ಜಾರಿ ಮಾಡಿದ್ದು, ಸದಸ್ಯರೆಲ್ಲರೂ ಸಹಕರಿಸಲು ಕೋರಿದೆ. 7. ನಮ್ಮ ಸಂಘವು ಸದಸ್ಯರ ಕುಂದುಕೊರತೆಗಳನ್ನು ಬಗೆಹರಿಸಲು ಸದಾ ಬಯಸುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ ಸಂಘಕ್ಕೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಲು ಸಂಘವು ತಿಳಿಸಬಯಸುತ್ತದೆ. ಆ. ಕರ್ನಾಟಕ ರಾಜ್ಯ ಅಂಧ ನೌಕರರ ಸಹಕಾರ ಸಂಘ ನಿಯಮಿತ ಚುನಾವಣೆ ಪ್ರಕಟಣೆ. ನಮ್ಮ ಸಹಕಾರ ಸಂಘದ 2025 ಇನದ 2030ನೇ ಸಾಲಿಗೆ ನಡೆಯಲಿರುವ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತಿರುವ ಬಗ್ಗೆ. 1. ಉಮೇದುವಾರಿಕೆ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ 9 ಮಾರ್ಚ್ 2025. 2. ಉಮೇದುವಾರಿಕೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 15 ಮಾರ್ಚ್ 2025 ಮಧ್ಯಾಹ್ನ 3 ಗಂಟೆ ಒಳಗೆ. 3. ಅರ್ಜಿ ಹಿಂಪಡೆಯುವ ಕೊನೆಯ ದಿನಾಂಕ 17 ಮಾರ್ಚ್ 2025 ಮಧ್ಯಾಹ್ನ 3 ಗಂಟೆ ಒಳಗೆ.
4 ಚುನಾವಣೆ ನಡೆಯುವ ದಿನಾಂಕ, ವೇಳೆ ಮತ್ತು ಸ್ಥಳ 22 ಮಾರ್ಚ್ 2025 ಬೆಳಿಗ್ಗೆ 9 ರಿಂದ ಸಂಜೆ 4 ಗಂಟೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಂಗಣ, ಕಬ್ಬನ್ ಉದ್ಯಾನವನ, ಬೆಂಗಳೂರು. ವಿಶೇಷ ಸೂಚನೆ: ಸಂಘದ ಉಪನಿಯಮದ ಪ್ರಕಾರ ಕಾರ್ಯಕಾರಿ ಮಂಡಳಿಗೆ 15 ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ. ಈ ಪೈಕಿ 1 ಸ್ಥಾನ ಪರಿಶಿಷ್ಟ ಜಾತಿಗೆ, 1 ಸ್ಥಾನ ಪರಿಶಿಷ್ಟ ಪಂಗಡ, 2 ಸ್ಥಾನ ಮಹಿಳೆಯರಿಗೆ, 1 ಸ್ಥಾನ ಹಿಂದುಳಿದ ವರ್ಗಗಳ ಪ್ರವರ್ಗ ಎ, 1 ಸ್ಥಾನ ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮತ್ತು ಉಳಿದ 09 ಸ್ಥಾನಗಳು ಸಾಮಾನ್ಯ ಸ್ಥಾನಗಳಾಗಿರುತ್ತದೆ. ಚುನಾವಣಾ ಠೇವಣಿ ಮೊತ್ತ: ಸಾಮಾನ್ಯ ಸ್ಥಾನಗಳಿಗೆ 2,000 ರೂಪಾಯಿಗಳು, 2,000 ರೂಪಾಯಿಗಳು. ಮೀಸಲು ಸ್ಥಾನಗಳಿಗೆ 1,000 ರೂಪಾಯಿಗಳು, 1,000 ರೂಪಾಯಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆನಂದ ಎಚ್. ಎನ್. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಮೊಬೈಲ್ ಸಂಖ್ಯೆ 9916737293. 4 ಹೆಜ್ಜೆ ಗುರುತು. ಮಹಿಳಾ ದಿನ ವಿಶೇಷ. ಸಾಧಕಿಯರಿಗೆ ನಮಸ್ಕಾರ. ವಿಶ್ವದ ಹಲವು ಆವಿಷ್ಕಾರಗಳಲ್ಲಿ ಮಹಿಳೆಯರ ಮೊದಲ ಹೆಜ್ಜೆ ಇದೆ. ಮನುಕುಲಕ್ಕೆ ಇಂದಿಗೂ ದಾರಿದೀಪವಾಗಿರುವ ಈ ಸಂಶೋಧನೆಗಳ ಹಿಂದೆ ಅವರ ಅನನ್ಯ ಕೊಡುಗೆಯಿದೆ. 28 ಫೆಬ್ರವರಿ ರಾಷ್ಟ್ರೀಯ ವಿಜ್ಞಾನ ದಿನ ಹಾಗೂ 8 ಮಾರ್ಚ್ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಅಂಥ ಕೆಲವು ಮಹಿಳಾ ವಿಜ್ಞಾನಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಮೇರಿ ಆಂಡರ್ಸನ್ 1866 1953. ಮೇರಿ, ಅಮೆರಿಕದ ಅಲಬಾಮಾದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದವರು. ಚಳಿಗಾಲದಲ್ಲಿ ಒಮ್ಮೆ ನ್ಯೂಯಾರ್ಕ್ ನಗರಕ್ಕೆ ಭೇಟಿ ನೀಡಿದ್ದ ಸಂದರ್ಭ ಟ್ರಾಲಿ ಕಾರ್ ಏರಿದ್ದರು. ಕಾರಿನ ಮೇಲೆ ಆವರಿಸಿದ ಮಂಜಿನಿಂದಾಗಿ ಮುಂದಿನ ದಾರಿ ಕಾಣದೆ ಚಾಲಕ ಒದ್ದಾಡುತ್ತಿದ್ದ. ಕಾರಿನಿಂದ ಇಳಿದು ಆಗಾಗ್ಗೆ ಗಾಜನ್ನು ಒರೆಸಿ ಮತ್ತೆ ಬಂದು ಕೂರುತ್ತಿದ್ದ. ಇದನ್ನು ಕಂಡಿದ್ದ ಮೇರಿಗೆ ಈ ಅವಕಾಶವನ್ನು ಬಳಸಿಕೊಂಡು ಸಣ್ಣ ಉದ್ಯಮ ಶುರು ಮಾಡುವ ಐಡಿಯಾ ಹೊಳೆಯಿತು. ಅಲಬಾಮಾಗೆ ಮರಳುತ್ತಿದ್ದಂತೆ ಆಟೋಮೊಬೈಲ್ ವಿನ್ಯಾಸಕರನ್ನು ವಿಂಡ್ಶೀಲ್ಡ್ ವಿನ್ಯಾಸಕ್ಕೆ ನೇಮಿಸಿಕೊಳ್ಳುವ ಜೊತೆಗೆ ಅದರ ಉತ್ಪಾದನೆಗೆಂದು ಸ್ಥಳೀಯ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡರು. ಸತತ ಪ್ರಯತ್ನಗಳೊಂದಿಗೆ ವಿಂಡ್ಶೀಲ್ಡ್ ವೈಪರ್ ವಿನ್ಯಾಸಗೊಳಿಸಿ 1903ರಲ್ಲಿ ಪೇಟೆಂಟ್ ಪಡೆದುಕೊಂಡರು. ಕಾರಿನೊಳಗೆ ಕೂತು ನಿರ್ವಹಿಸಬಲ್ಲ ವಿಂಡೋ ಕ್ಲೀನಿಂಗ್ ಡಿವೈಸ್ ಎಂದೇ ಇದು ಜನಜನಿತವಾಯಿತು. ಪರಿಣಾಮಕಾರಿಯಾದ ವಿಂಡ್ಶೀಲ್ಡ್ ಕ್ಲಿಯರಿಂಗ್ ಡಿವೈಸ್ ಎಂದು ಕರೆಸಿಕೊಂಡಿತು. ಮುಂದೆ ಎಲ್ಲ ಕಾರುಗಳಲ್ಲೂ ವಿಂಡ್ಶೀಲ್ಡ್ ಒಂದು ಅಗತ್ಯ ಸೌಲಭ್ಯವೇ ಆಯಿತು. ಅಂದಿನ ಆ ಸಂಶೋಧನೆ ಇಂದಿಗೂ ನಮ್ಮ ಕಣ್ಣ ಮುಂದೆಯೇ ಇದೆ. ಅಣ್ಣಾಕ್ಕನೊಳಿ. ಕಟ್ಟಡಗಳಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡರೆ ಏನು ಮಾಡುವುದು? ಇದಕ್ಕೆಂದು ಈಗ ಹಲವು ಸಾಧನಗಳಿವೆ. ಆಕಸ್ಮಿಕ ಬೆಂಕಿಯಿಂದ ಅನಾಹುತ ತಪ್ಪಿಸಲು ಮುಂಜಾಗ್ರತಾ ನಿಯಮಗಳನ್ನು ಪಾಲಿಸಲಾಗುತ್ತದೆ. ಆದರೆ 1870ರ ಕಾಲದಲ್ಲೇ ಇದಕ್ಕಾಗಿ ತಂತ್ರ ಕಂಡುಹಿಡಿದ ಖ್ಯಾತಿ ಅಣ್ಣಾಕ್ಕನೊಳಿ ಅವರದ್ದು. ಪುರುಷರ ಸಹಾಯವಿಲ್ಲದೆ ಅಮೆರಿಕದಲ್ಲಿ ಪೇಟೆಂಟ್ ಸಲ್ಲಿಸಿದ ಮೊದಲ ಮಹಿಳೆ ಎಂದು ಇವರು ಹೆಸರಾದರು. ಪೆನ್ಸಿಲ್ವೇನಿಯಾದ ಮಹಿಳೆ ಅನ್ನ ಅವರು ಬಹುಮಹಡಿ ಕಟ್ಟಡಗಳಲ್ಲಿ ಬೆಂಕಿ ಆಕಸ್ಮಿಕಗಳಿಂದ ಜನರನ್ನು ಪಾರು ಮಾಡಲು ಅಗ್ನಿತಾರಕ ಫೈರ್ ಎಸ್ಕೇಪ್ ಎಂಬ ವಿನ್ಯಾಸ ತಂತ್ರ ಕಂಡುಹಿಡಿದರು. ಅಗ್ನಿಯಿಂದ ತಪ್ಪಿಸಿಕೊಂಡು ಸುರಕ್ಷಿತವಾಗಿರುವ ಸ್ಥಳಕ್ಕೆ ಆದಷ್ಟು ಬೇಗನೆ ತಲುಪುವ ವಿನ್ಯಾಸ ಅದಾಗಿತ್ತು. ಹಿಡಿಯಿರುವ ಲೋಹದ ಎಣ್ಣೆಗಳನ್ನು ಕಟ್ಟಡದಲ್ಲಿ ಬಳಸುವ ಈ ವಿನ್ಯಾಸ ತಂತ್ರ ಜನಪ್ರಿಯತೆ ಪಡೆದು ಹಲವಾರು ಕಟ್ಟಡಗಳಲ್ಲಿ ಅಳವಡಿಸಲಾಯಿತು. ಅವರ ಅಂದಿನ ಮುಂದಾಲೋಚನೆಯ ಆವಿಷ್ಕಾರದ ನೆರಳನ್ನು ಇಂದಿಗೂ ಎಲ್ಲ ಕಟ್ಟಡಗಳಲ್ಲೂ ಕಾಣುತ್ತಿದ್ದೇವೆ. ಬೆಟ್ನೆ ಸ್ಮಿತ್ ಗ್ರಹಾಂ 1924 ಇನದ 1980. ಬೆಟ್ ಅಮೆರಿಕದ ಬೆರಳಚ್ಚುಗಾರ್ತಿ. ಅವರು ವರ್ಣಚಿತ್ರಕಾರಿಣಿ ಕೂಡ ಆಗಿದ್ದರು. ಕಂಪ್ಯೂಟರ್ ಯುಗದ ಮೊದಲಿಗೆ ಬೆರಳಚ್ಚು ಯಂತ್ರಗಳು ವಿಶ್ವದ ಮೂಲೆ ಮೂಲೆಯಲ್ಲೂ ಇದ್ದವು. ಅವುಗಳ ಶಬ್ದ ಪ್ರತಿ ಕಚೇರಿಯಲ್ಲೂ ಮಾರ್ದನಿಸುತ್ತಿತ್ತು. ಹಾಗೆ ಟೈಪಿಸುವಾಗ ತಪ್ಪುಗಳು ಸಾಮಾನ್ಯವಾಗಿರುತ್ತಿದ್ದವು. ಆ ತಪ್ಪುಗಳನ್ನು ತಿದ್ದಲು ಉಂಗುರಗಳ ಬಳಕೆ ಇದ್ದರೂ ಅದು ಕಾಗದದ ಮೇಲೆ ಕಪ್ಪು ಛಾಯೆ ಮೂಡಿಸುತ್ತಿತ್ತು. ಹೀಗಾಗಿ ತಪ್ಪಾದಾಗ ಅದನ್ನು ಅಳಿಸಲಾಗದೆ ಇಡೀ ಹಾಳೆಯನ್ನು ಮತ್ತೊಮ್ಮೆ ಟೈಪ್ ಮಾಡಬೇಕಾಗಿತ್ತು. ಇದನ್ನು ತಪ್ಪಿಸಲು ಬೆಟ್ ತಂತ್ರವೊಂದನ್ನು ಹೂಡಿದರು. ತಾವು ಚಿತ್ರಗಳನ್ನು ಬಿಡಿಸಲು ಬಳಸುತ್ತಿದ್ದ ಬಿಳಿ ಬಣ್ಣವನ್ನು ನೀರಿನಲ್ಲಿ ತೆಳು ಮಾಡಿಕೊಂಡು ಕಾಗದದ ಮೇಲೆ ತಪ್ಪಾದ ಭಾಗಕ್ಕೆ ಬಳಿಯುತ್ತಿದ್ದರು.
ಅದು ಒಣಗಿದ ಮೇಲೆ ಅಲ್ಲಿ ಸರಿಯಾದ ಪದ ಮೂಡಿಸುತ್ತಿದ್ದರು. ಈ ತಿದ್ದುಪಡಿ ದ್ರವಕ್ಕೆ ಕರೆಕ್ಟಿವ್ ಫ್ಲೂಯಿಡ್ ಜನ್ಮ ಕೊಟ್ಟ ಮಹಿಳೆಯನ್ನು ಇನ್ವೆಂಟರ್ ಆಫ್ ದಿ ಲಿಕ್ವಿಡ್ ಪೇಪರ್ ಎಂದೇ ಕರೆಯಲಾಯಿತು. 1956ರಲ್ಲಿ ಮಿಸ್ಟೇಕ್ ಔಟ್ ಹೆಸರಿನಲ್ಲಿ ಪರಿಚಿತಗೊಂಡು 1958ರಲ್ಲಿ ಪೂರ್ಣ ಪ್ರಮಾಣದ ಲಿಕ್ವಿಡ್ ಪೇಪರ್ ಮಾರುಕಟ್ಟೆಗೆ ಬಂದಿತು. ಈ ಒಂದು ದ್ರಾವಣ ಪ್ರಪಂಚದಾದ್ಯಂತ ಎಲ್ಲ ಬೆರಳಚ್ಚುಗಾರರ ಅಚ್ಚುಮೆಚ್ಚಿನ ಸಂಗಾತಿಯಾಗಿ ದಶಕಗಳ ಕಾಲ ಇತ್ತು. ಜೊತೆಗೆ 20ನೇ ಶತಮಾನದ ಪ್ರಸಿದ್ಧ ಸಂಶೋಧಕಿಯಾಗಿಯೂ ಬೆಟ್ ಗುರುತಿಸಿಕೊಂಡರು. ಮುಂದಿನ 10 ವರ್ಷಗಳಲ್ಲಿ ಬೃಹತ್ ಮಟ್ಟದಲ್ಲಿ ಇದರ ಉತ್ಪಾದನೆಯಾಗಿ ದೊಡ್ಡ ಕಂಪನಿಯಾಗಿ ಬೆಳೆಯಿತು. ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಯಿತು. ಇದೇ ದ್ರಾವಣ ಮುಂದೆ ಪೇಸ್ಟ್ ಆಗಿ, ಈಗಲೂ ಕೆಲವೊಮ್ಮೆ ಕೈಬರಹಗಳ ತಿದ್ದುಪಡಿಗೆ ಬಳಕೆಯಾಗುವ ಕರೆಕ್ಷನ್ ಟೇಪ್ ಆಗಿ ಬಳಕೆಯಲ್ಲಿದೆ. ಮಾರ್ಥಾ ಕಾಸ್ಟನ್ 1826-1904 ಹಡಗುಗಳಿಗೆ ಅಪಾಯದ ಸಂಕೇತ ಸೂಚಿಸುವ ಮಾರ್ಥಾ ಕಾಸ್ಟನ್ ಅವರ ಸಂಶೋಧನೆ ಮುಂದೆ ಕಾಸ್ಟನ್ ಫ್ಲೇರ್ ಎಂದೇ ಖ್ಯಾತಿ ಗಳಿಸಿತು. ಭರವಸೆಯ ಸಂಶೋಧಕ ಎಂಬ ಹೆಸರು ಗಳಿಸಿದ್ದ ಬೆಂಜಮಿನ್ ಫ್ರಾಂಕ್ಲಿನ್ ಕಾಸ್ಟನ್ ಜೊತೆ 16ನೇ ವಯಸ್ಸಿಗೆ ಬದುಕಲು ಆರಂಭಿಸಿದರು. ಮಾರ್ಥಾ ಅಮೆರಿಕ ನೌಕಾದಳದ ಸೈಂಟಿಫಿಕ್ ಲ್ಯಾಬೋರೇಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಬೆಂಜಮಿನ್ ಹಡಗುಗಳಿಗೆ ಸಿಗ್ನಲಿಂಗ್ ತಂತ್ರಜ್ಞಾನವನ್ನು ಅದಾಗಲೇ ಕಂಡು ಹಿಡಿದಿದ್ದರು. ನಂತರ ಬೋಸ್ಟನ್ ಗ್ಯಾಸ್ ಕಂಪನಿಯಲ್ಲಿ ಅಧ್ಯಕ್ಷರಾದರು. ನಿರಂತರವಾಗಿ ರಾಸಾಯನಿಕಗಳಿಗೆ ತಮ್ಮನ್ನು ಒಡ್ಡಿಕೊಂಡಿದ್ದರ ಪರಿಣಾಮವಾಗಿ ಅನಾರೋಗ್ಯ ಕಾಣಿಸಿಕೊಂಡು ಸಾವನ್ನಪ್ಪಿದ್ದರು. ಏನನ್ನು ಹುಡುಕುತ್ತಿದ್ದ ಸಂದರ್ಭ ಮಾರ್ಥಾಗೆ ಪತಿಯ ಸಂಶೋಧನಾ ದಾಖಲೆಗಳು ದೊರಕಿದವು. ತನ್ನ ಪತಿಯ ಅಪೂರ್ಣ ಸಂಶೋಧನೆಯನ್ನು ನೋಡಿದ ಮಾರ್ಥಾ ಅದನ್ನು ಪೂರ್ಣಗೊಳಿಸಲು ನಿರ್ಧರಿಸಿದರು. ಮುಂದಿನ 10 ವರ್ಷಗಳ ಕಾಲ ಬೋಟ್ಗಳ ಸಿಗ್ನಲಿಂಗ್ ಸಂಬಂಧ ಸಂಶೋಧನೆ ಮುಂದುವರೆಸಿದರು. ತಮ್ಮ ತಿಳುವಳಿಕೆಗೆ ನಿಲುಕಿದ್ದ ರಸಾಯನಶಾಸ್ತ್ರದ ಜ್ಞಾನ ಮತ್ತು ಪೈರೋ ತಂತ್ರಜ್ಞಾನ ಬಳಸಿ ರಾತ್ರಿ ವೇಳೆಯಲ್ಲಿ ಬೆಂಕಿಯ ಜ್ವಾಲೆ ಮೂಲಕ ಹಡಗುಗಳಿಗೆ ಸಂಕೇತ ಸೂಚಿಸುವ ತಂತ್ರ ಕಂಡುಕೊಂಡರು. 1859ರಲ್ಲಿ ಇವರಿಗೆ ಪೈರೋಟೆಕ್ನಿಕ್ ನೈಟ್ ಸಿಗ್ನಲ್ ಹಾಗೂ ಕೋಡ್ ಸಿಸ್ಟಂಗಾಗಿ ಪೇಟೆಂಟ್ ನೀಡಲಾಯಿತು. ವಿವಿಧ ಬಣ್ಣಗಳ ಸಂಯೋಜನೆ ಬಳಸಿಕೊಂಡು ಹಡಗುಗಳಿಗೆ ಪರಸ್ಪರ ಸಂಕೇತ ನೀಡಲು ಹಾಗೂ ಸಮುದ್ರ ತೀರಕ್ಕೆ ಸಂಕೇತ ರವಾನಿಸಲು ಶಕ್ತವಾಗುವಂತೆ ಈ ಆವಿಷ್ಕಾರ ರೂಪುಗೊಂಡಿತು. ಅಮೆರಿಕನ್ ನೌಕಾದಳದಲ್ಲಿ ಈ ವ್ಯವಸ್ಥೆ ಈಗಲೂ ಇದೆ. ಇದನ್ನು ಕಾಸ್ಟನ್ ಫ್ಲೇರ್ ಎಂದೇ ಕರೆಯುತ್ತಾರೆ. ಸ್ಟೆಫನಿ ಕೊಲೆಕ್ 1923-2014 ರಸಾಯನಶಾಸ್ತ್ರಜ್ಞೆಯಾಗಿದ್ದ ಸ್ಟೆಫನಿ ಕೊಲೆಕ್ ಪಾಲಿಮರ್ಗಳ ಬಗ್ಗೆ ಆಳವಾದ ಸಂಶೋಧನೆ ಮಾಡಿದವರು. ಈ ಸಂಶೋಧನೆಗಳಿಗಾಗಿ ಹಲವು ಗೌರವಗಳಿಗೂ ಭಾಜನರಾದವರು. ಅಲ್ಪಾವಧಿಯಲ್ಲೇ ದೃಢತೆ ಕಳೆದುಕೊಳ್ಳುವ ರಬ್ಬರ್ ಬದಲಿ ವಸ್ತುವನ್ನು ಕಂಡುಹಿಡಿಯುವ ಪ್ರಯತ್ನವಾಗಿ ಕಂಡುಕೊಂಡಿದ್ದು ಕೈವ್ಲರ್. ಇದರ ರಾಸಾಯನಿಕ ಸಂಯುಕ್ತ ಪಾಲಿಪ್ಯಾರಾಫಿನಿಲೀನ್ ಟೆರೆಪ್ಥಾಲಮೈಡ್. ಸಿಂಥೆಟಿಕ್ ಫೈಬರ್ ಒಳಗೊಂಡ ಈ ವಸ್ತು ರಬ್ಬರಿಗಿಂತ ಹಗುರವಾಗಿದ್ದು, ಅದಕ್ಕಿಂತ ಹಲವು ಪಟ್ಟು ದೃಢತೆಯುಳ್ಳದ್ದು. ಈಗ ಸಣ್ಣ ಬೈಸಿಕಲ್ನಿಂದ ಮೊದಲಾಗಿ ದೊಡ್ಡ ವಾಹನಗಳ ಚಾಲನೆ ಸುಸೂತ್ರವಾಗಿರುವಂತೆ ಮಾಡಿರುವುದು ಇದೇ ಸಂಯುಕ್ತ. ಕೆವ್ಲಾರ್ ಎಂಬ ಈ ವಸ್ತು ನಮ್ಮ ರಕ್ಷಣಾ ದಳದವರು ಬಳಸುವ ಗುಂಡು ನಿರೋಧಕ ಕವಚದಲ್ಲೂ ಬಳಕೆಯಾಗುತ್ತದೆ. ತಬಿತಾ ಬ್ಯಾಬೆಟ್ 1779-1853 ಮೆಸಾಚುಸೆಟ್ಸ್ನಲ್ಲಿ ಜನಿಸಿದ ತಬಿತಾ, ದುಂಡನೆಯ ಗರಗಸ ಸರ್ ನಾಯ್ಲಾರ್ಸೋ ಬ್ಲೇಡ್ ಸ್ಮ್ಸ್ ಆದ್ನಿರಾಯ್ಮ್ದ್ ಖ್ಯಾತಿ ಪಡೆದವರು. ಮರದ ತುಂಡುಗಳನ್ನು ಹೋಳು ಮಾಡಲು 2 ಬದಿ ಹಿಡಿಯುವ ಗರಗಸದಿಂದ ಸಮಯ, ಶ್ರಮ ವ್ಯರ್ಥವಾಗುತ್ತಿದ್ದುದನ್ನು ಕಂಡ ಅವರು ದುಂಡನೆಯ ಬ್ಲೇಡ್ ವಿನ್ಯಾಸಗೊಳಿಸುವ ಕುರಿತು ಆಲೋಚಿಸಿದರು. ಹಾಗೆ ದುಂಡನೆಯ ಗರಗಸವನ್ನು ವಿನ್ಯಾಸ ಮಾಡಿದರು. ನೀರು ಚಾಲಿತ ಯಂತ್ರದಿಂದ ಈ ಗರಗಸ ಕೆಲಸ ನಿರ್ವಹಿಸುವಂತೆ ಮಾಡಲಾಗಿತ್ತು. ಮೊದಲ ಬಾರಿ 1948ರಲ್ಲಿ ಅಲ್ಬಾನಿ ಎಂಬ ಈ ಗರಗಸವನ್ನು ಪರಿಚಯಿಸಿದರು. ಆದರೆ ಈ ಯಂತ್ರಕ್ಕೆ ಯಾವುದೇ ಪೇಟೆಂಟ್ ಪಡೆಯದ ಕಾರಣ ಈ ಸಂಶೋಧನೆಯ ಖ್ಯಾತಿಯ ಬಗ್ಗೆ ತಕರಾರು ಕೂಡ ಎದ್ದವು. ಅದೇನೇ ಇರಲಿ, ಈಕೆಯ ಸಂಶೋಧನೆ ಕೈಗಾರಿಕಾ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ತಂದ ಸಾಧನಗಳಲ್ಲಿ ಒಂದು ಎನ್ನುವುದನ್ನು ಅಲ್ಲಗಳೆಯುವಂತಿಲ್ಲ. ಹೆಡಿ ಲಮಾರ್ 1914-2000 ಆಸ್ಟ್ರಿಯನ್ ಅಮೆರಿಕನ್ ಮಹಿಳೆ ಹೆಡಿ ಲಮಾರ್ ಹಾಲಿವುಡ್ನ ಬಹು ಬೇಡಿಕೆ ನಟಿಯಾಗಿಯೂ ಹೆಸರು ಮಾಡಿದವರು. ನಟನೆ ಮಾತ್ರವಲ್ಲ, ಅನ್ವೇಷಣೆಗಳ ಕುರಿತು ಸದಾ ಯೋಚಿಸುತ್ತಿದ್ದ ಅವರು
ಸಂಗೀತಗಾರ ಜೊರ್ಜಾಂಥೆಯವರ ಜೊತೆಗೂಡಿ ಮಾಡಿದ ಸಂಶೋಧನೆ ತಂತ್ರಜ್ಞಾನದ ಹೊಸ ಹಾದಿಗೆ ಅಡಿಪಾಯ ಹಾಕಿಕೊಟ್ಟಿತ್ತು. ಫ್ರೀಕ್ವೆನ್ಸಿ ಹಾಪಿಂಗ್ ತರ್ಜಮಾನ್ ಕಂಡುಹಿಡಿದ ಖ್ಯಾತಿ ಇವರದ್ದಾಗಿತ್ತು. ಕಂಪ್ಯೂಟರ್ ಯುಗದ ಮೊದಲಿಗೆ ಸಿದ್ಧಗೊಂಡ ರೇಡಿಯೋ ಸಿಗ್ನಲ್ ಇದಾಗಿದ್ದು, ಇದರ ಸಂವಹನ ಕ್ರಿಯೆ ಯಾವುದೇ ಶತ್ರುರಾಷ್ಟ್ರದ ಆಕ್ರಮಣ ಸಮಯದಲ್ಲಿ ರೇಡಿಯೋ ಜಾಮಿಂಗ್ ಭೇದಿಸಲು ರೇಡಿಯೋ ಮಾರ್ಗದರ್ಶನ ನೀಡುವ ವ್ಯವಸ್ಥೆಯನ್ನು ಒಳಗೊಂಡಿತ್ತು. ಎರಡನೇ ವಿಶ್ವಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಈ ಅನ್ವೇಷಣೆ ಹೊಸ ಆಲೋಚನೆಯನ್ನೇ ಸೃಷ್ಟಿಸಿತ್ತು. ಆಧುನಿಕ ಜಗತ್ತಿನ ಡಿಜಿಟಲ್ ಸಂವಹನ ಸಾಧನಗಳಾದ ವೈಫೈ, ಬ್ಲೂಟೂತ್, ಸಿಗ್ನಲಿಂಗ್ ಸಾಧನಗಳಿಗೆ ಈ ತಂತ್ರಜ್ಞಾನವೇ ಅಡಿಪಾಯ. ಜಗತ್ತನ್ನೇ ಬದಲಿಸಿದ ತಂತ್ರಜ್ಞಾನದ ಪ್ರವರ್ತಕರಾದ ಹೆಡಿ ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ. ಜೋಸೆಫೈನ್ ಕೊಹೆರೆನ್ 1839-1913 ಪಾತ್ರೆ ತೊಳೆಯಲು ಶ್ರಮ, ಸಮಯ ವ್ಯರ್ಥ ಮಾಡುವುದಕ್ಕಿಂತ ಯಂತ್ರದಲ್ಲಿ ಆ ಕೆಲಸವನ್ನು ಮಾಡಿಸುವ ತಂತ್ರ ಕಂಡುಕೊಳ್ಳಲು ಮುಂದಾಗಿದ್ದ ಜೋಸೆಫೀನ್, ಯಂತ್ರ ಪಾತ್ರೆ ತೊಳೆಯಬೇಕು, ಜೊತೆಗೆ ಅದು ಅಷ್ಟೇ ಶುದ್ಧವಾಗಿರಬೇಕು ಎಂಬ ಉದ್ದೇಶದೊಂದಿಗೆ ಡಿಶ್ವಾಷರ್ ಕಂಡುಹಿಡಿದವರು. ವಾಷರ್ ತಲಕ್ಕೆ ದುಂಡನೆಯ ತಿರುಗು ಚಕ್ರ ಅಳವಡಿಸಿ ಅದರ ಮೇಲೆ ವಿವಿಧ ಪಾತ್ರೆಗಳನ್ನು ಇರಿಸಲು ಸೂಕ್ತ ಖಾನೆಗಳನ್ನು ಮಾಡಿ ಬಾಯ್ಲರ್ ಮೋಟಾರ್ ಚಾಲು ಮಾಡಿದಾಗ ಅದರಲ್ಲಿನ ನೀರು ಮತ್ತು ಸೋಪಿನ ದ್ರಾವಣದಿಂದ ಪಾತ್ರೆಗಳು ಶುದ್ಧಿಗೊಳ್ಳುವ ಮೂಲ ತಂತ್ರ ಇದಾಗಿತ್ತು. 1886ರಲ್ಲಿ ಇದರ ಪೇಟೆಂಟ್ ಕೂಡ ಜೋಸೆಫೀನ್ ಅವರಿಗೆ ದೊರೆಯಿತು. ಆದರೆ ಯಶಸ್ವಿ ಮಹಿಳೆಯಾಗಲು ಅವರ ದಾರಿಯಲ್ಲಿ ಸಾಕಷ್ಟು ಅಡೆತಡೆಗಳೇ ಎದುರಾದವು. ಇವೆಲ್ಲವುಗಳ ನಡುವೆ ಎದ್ದು ನಿಲ್ಲಲೇಬೇಕೆಂಬ ಛಲವು ಹುಟ್ಟಿಕೊಂಡಿತ್ತು. ಪೇಟೆಂಟ್ ಪಡೆಯುವುದರಿಂದ ಹಿಡಿದು ಅದನ್ನು ಮಾರಾಟ ಮಾಡುವವರೆಗೂ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸಿದರು. ಕೊನೆಗೂ ಶ್ರಮಕ್ಕೆ ತಕ್ಕ ಫಲ ದೊರೆಯಿತು. ಈ ಡಿಶ್ವಾಷರ್ ಜನಪ್ರಿಯಗೊಂಡು ಹಲವು ಪ್ರಶಸ್ತಿಗಳು ಸಂದವು. ಇಂದಿಗೂ ದೊಡ್ಡ ದೊಡ್ಡ ಹೋಟೆಲ್, ವಾಣಿಜ್ಯ ಸಂಕೀರ್ಣಗಳಲ್ಲಿ, ಮನೆಗಳಲ್ಲಿ ಬಳಸಲಾಗುತ್ತಿರುವ ಡಿಶ್ವಾಷರ್ನ ಮೂಲ ಜೋಸೆಫೀನ್ ಸಂಶೋಧನೆ. ರೂತ್ ಗ್ರೇವ್ಸ್ ವಿಟ್ಫೀಲ್ಡ್ 1903-1977. ಈಕೆಯ ಸಂಶೋಧನೆಯಂತೂ ಮನೆ ಮಂದಿಗೆಲ್ಲ ವಯಸ್ಸಿನ ಭೇದಭಾವವಿಲ್ಲದೆ ರಸನ ತಣಿಸಬಲ್ಲ ಚಾಕೊಲೇಟ್ ಬಿಸ್ಕೆಟ್ ಚಾಕೊಲೇಟ್ ಕುಕೀಸ್. ಅಮೆರಿಕನ್ ಪಾಕ ಪ್ರವೀಣೆಯಾಗಿದ್ದ ರೂತ್ ಗ್ರೇವ್ಸ್ ವಿಟ್ಫೀಲ್ಡ್, ಚಾಕೊಲೇಟ್ ಬಿಸ್ಕೆಟ್ ಎಂಬ ಹೊಸ ತಿನಿಸನ್ನು ಪ್ರಯೋಗಿಸಿ ಜನಪ್ರಿಯರಾದವರು. ಆ ಕಾಲದಲ್ಲಿ ಮೋಟಾರು ವಾಹನಗಳ ಬದಲಿಗೆ ಅಶ್ವಾರೋಹಿ ಸವಾರರು ಓಡಾಡುತ್ತಿದ್ದರು. ಇವರು ಟೋಲ್ನಲ್ಲಿ ವಿಟ್ಫೀಲ್ಡ್ ಅವರ ಭೋಜನಾಲಯದಲ್ಲಿ ಭೋಜನ ಮಾಡಿ ಮುಂದಿನ ಪ್ರಯಾಣ ಮಾಡುತ್ತಿದ್ದ ಕಾಲ. ಇಲ್ಲಿ ಬರುವ ಗ್ರಾಹಕರಿಗೆ ಹೊಸ ರುಚಿ ನೀಡುವ ಉದ್ದೇಶದಿಂದ ವಿಟ್ಫೀಲ್ಡ್ ತಯಾರು ಮಾಡುತ್ತಿದ್ದುದು ಚಾಕೊಲೇಟ್ ಕುಕಿ. ಇಂದಿಗೂ ಚಾಕೊಲೇಟ್ ಬಿಸ್ಕೆಟ್ ಸವಿಯುವವರ ಸಂಖ್ಯೆಯನ್ನು ಕಡಿಮೆ ಇದೆಯೇ? ಮೆರಿಯೆಂಡಾ ನೋವೆನ್ 1917-1998. ಮೆರಿಯೆಂಡಾ ನೋವೆನ್ ಎಂಬ ಮಹಿಳಾ ಉದ್ಯಮಿಯ ಆವಿಷ್ಕಾರ ಇಂದಿಗೂ ಚಾಲ್ತಿಯಲ್ಲಿರುವ ಜನಪರ ಸಂಶೋಧನೆಗಳಲ್ಲಿ ಒಂದು. ತನ್ನ ಮಗಳು ಹಾಸಿಗೆ ಒದ್ದೆ ಮಾಡಿದಾಗ ಸ್ವಚ್ಛಗೊಳಿಸಲು ಅನುಭವಿಸುತ್ತಿದ್ದ ಕಷ್ಟವನ್ನು ನಿವಾರಿಸಿಕೊಳ್ಳಲು ತಯಾರು ಮಾಡಿದ್ದು ತೇವ ನಿರೋಧಕ ವಸ್ತ್ರ, ಅಂದರೆ ಡಯಪರ್, ಬೇಬಿ ಡಯಪರ್. ಇದಕ್ಕಾಗಿ ಇವರು ಉಪಯೋಗ ಮಾಡಿದ್ದು ತೇವ ನಿರೋಧಕ ಶವರ್ಕ್, ಕರ್ಟೈನ್ ಬಟ್ಟೆ ಮತ್ತು ಹತ್ತಿ ಬಟ್ಟೆಗಳನ್ನು. ಈ ಡೈಪರ್ ಕವರನ್ನೇ ಬೋಟರ್ ಎಂದು ಕರೆದರು. 1949ರಲ್ಲಿ ಇವರ ವಾಟರ್ ಪ್ರೂಫ್ ಡೈಪರ್ ಕವರ್ ಭಾರಿ ಜನಪ್ರಿಯತೆ ಪಡೆದುಕೊಂಡಿತು. ಮೆರಿಯನ್ ತಾವೇ ಇದರ ಉತ್ಪಾದನೆಯನ್ನು ಆರಂಭಿಸಿದರು. ಅದಾದ ಕೆಲ ವರ್ಷಗಳ ನಂತರ ಪೆಪರ್ ಡೈಪರ್ಗಳನ್ನು ಕಂಡುಹಿಡಿದರು. ಈಗ ಲಭ್ಯವಿರುವ ಡೈಪರ್ನ ಮೂಲ ಆ ಕಾಲದಲ್ಲೇ ಇತ್ತು ಎಂದರೆ ಅಚ್ಚರಿಯಾಗದೇ ಇರದೆ. ಈಗ ಚಿಕ್ಕ ಮಕ್ಕಳಿಗಷ್ಟೇ ಅಲ್ಲದೆ ಹಲವು ರೀತಿಯ ದೈಹಿಕ ಅನುಕೂಲಗಳು ಸೇರಿದಂತೆ ಕೆಲವು ಹಿರಿಯರ ದೈಹಿಕ ಸಮಸ್ಯೆಗಳಿಗೂ ಈಗ ಅಡಾಲ್ಟ್ ಡಯಪರ್ ಅವಶ್ಯವೆನಿಸಿದೆ. 5. ಆಚರಣೆ. ಯುಗಾದಿ ಹಬ್ಬ, ಹಲವು ಸಂಭ್ರಮಗಳ ಪರ್ವ. ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಎಂದರ್ಥ. ಪ್ರಾಸಕ್ತ ಕಾಲಘಟ್ಟವೆನಿಸಿರುವ ಕಲಿಯುಗವು ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಭೂಲೋಕದಿಂದ ನಿರ್ಗಮಿಸಿದ ನಂತರ ಪ್ರಾರಂಭವಾಯಿತು ಎಂದು ನಂಬಲಾಗಿದೆ. ಈ ಘಟನೆಯನ್ನು ಮಹರ್ಷಿ ವೇದವ್ಯಾಸರು ಯಸ್ಮಿನ್ ಕೃಷ್ಣೋದಿವಾಂ ವ್ಯಾತಃ ತಸ್ಮತೀವ ಪ್ರತಿಪನ್ನಂ ಕಲಿಯುಗಂ ಎಂದು ವಿವರಿಸಿದ್ದಾರೆ. ಯುಗಾದಿ ಹಬ್ಬವು ಪ್ರತಿ ವರ್ಷ ಚೈತ್ರ ಮಾಸದ ಚೈತ್ರ ಶುದ್ಧ ಪಾಡ್ಯಮಿಯಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಆಗಮಿಸುತ್ತದೆ. ಈ ವರ್ಷ ಯುಗಾದಿ ಹಬ್ಬವನ್ನು 30 ಮಾರ್ಚ್ ಭಾನುವಾರದಂದು ಆಚರಿಸಲಾಗುವುದು.
ಹಬ್ಬದ ಸಮಯದಲ್ಲಿ ವಸಂತ ಋತು ರಾಜ ತನ್ನ ಸಂಪೂರ್ಣ ರೂಪದೊಂದಿಗೆ ಅವತರಿಸಿ ಭುವಿಗೆ ಆಗಮಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಎಲ್ಲೆಡೆ ಹಬ್ಬದ ನಾವೀನ್ಯತೆಯ ಶುಭವರ್ಣಗಳನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ವೃಕ್ಷಗಳ ಮೇಲೆ ಚಿಗುರೊಡೆಯುವ ಹೊಸ ಎಲೆಗಳು ಸೃಷ್ಟಿಯನ್ನು ಸುಂದರವಾಗಿಸುತ್ತವೆ. ನಿಸರ್ಗ ನಿಯಮದಂತೆ ಪ್ರತಿ ವರ್ಷ ಶಿಶಿರದ ಶೀತಲತೆ ಮರೆಯಾಗುತ್ತಿದ್ದಂತೆ ಪ್ರಕೃತಿ ದೇವಿಗೆ ವಸಂತಾಗಮನದ ಸಂಭ್ರಮ ಹರ್ಷ ತರಿಸುತ್ತದೆ. ಕವಿ ಮನಸ್ಸುಗಳು ಗರಿಗೆದರಿ ಕಲ್ಪನೆಗೆ ರೆಕ್ಕೆ ಮೂಡಿ ಹಾರಾಡಲಾರಂಭಿಸುತ್ತದೆ. ವಸಂತ ಋತುವಿನ ಆಗಮನವು ಜನಮನದಲ್ಲಿ ಹೊಸ ಹುರುಪನ್ನು ಹುಟ್ಟುಹಾಕಿ ಹಬ್ಬವನ್ನು ಆಚರಿಸಲು ಪ್ರೇರಣೆ ನೀಡುತ್ತದೆ. ಜೊತೆಗೆ ಯುಗಾದಿ ಬಂದಾಕ್ಷಣ ಹೊಸ ಯುಗಕ್ಕೆ ಕಾಲಿಟ್ಟ ಅನುಭವವಾಗುತ್ತದೆ. ಯುಗಾದಿಯ ದಿನದಂದು ಜನರು ತಮ್ಮ ಮನೆ ಮತ್ತು ಹತ್ತಿರದ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ತಮ್ಮ ಮನೆಯ ಪ್ರವೇಶ ದ್ವಾರವನ್ನು ಮಾವಿನ ಎಲೆಗಳಿಂದ ಅಲಂಕರಿಸುತ್ತಾರೆ. ಕುಟುಂಬದ ಸದಸ್ಯರು ಹೊಸ ಬಟ್ಟೆಯನ್ನು ಧರಿಸಿ ಬೇವು ಬೆಲ್ಲವನ್ನು ಸವಿಯುತ್ತಾರೆ. ಯುಗಾದಿ ಹಬ್ಬದಂದು ಬೇವು ಬೆಲ್ಲದ ಮಹತ್ವ. ಯುಗಾದಿಯು ಕರ್ನಾಟಕದಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಲಾಗುವ ಅರ್ಥಪೂರ್ಣ ಹಬ್ಬ. ಅಂದು ಜನರು ಬೇವು ಮಿಶ್ರಿತ ನೀರಿನಿಂದ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಪೂಜೆಯನ್ನು ಮಾಡುತ್ತಾರೆ. ನಂತರ ಬೇವು ಬೆಲ್ಲದ ಸೇವನೆ ಅಂದರೆ ಸಿಹಿ ಕಹಿಯ ಸೇವನೆಯೊಂದಿಗೆ ಯುಗಾದಿಯನ್ನು ಸ್ವಾಗತಿಸುತ್ತಾರೆ. ನಾವು ಯುಗಾದಿಯಂದು ಸೇವಿಸುವ ಬೇವು ಬೆಲ್ಲವು ನಮ್ಮ ಜೀವನದ ಸುಖ ದುಃಖವನ್ನು, ಬ್ರಹ್ಮಾಂಡದ ರಾತ್ರಿ ಹಗಲನ್ನು, ಸೋಲು ಗೆಲುವನ್ನು ಸೂಚಿಸುತ್ತದೆ. ಬೇವು ಬೆಲ್ಲದ ಸಿಹಿ ಮತ್ತು ಕಹಿಯ ಆಸ್ವಾದದಂತೆ ನಮ್ಮ ಜೀವನವು ನೋವು ನಲಿವಿನಿಂದ, ಸುಖ ದುಃಖದಿಂದ ಹಾಗೂ ಕಷ್ಟ ಸುಖಗಳಿಂದ ತುಂಬಿರಬೇಕೆಂಬುದು ಇದರ ಒಳ ಅರ್ಥವಾಗಿದೆ. ಇವೆಲ್ಲವುಗಳ ನಡುವೆ ನಾವು ಸಮತೋಲನವನ್ನು ಸಾಧಿಸಿಕೊಂಡು ಜೀವನವನ್ನು ನಡೆಸಬೇಕೆನ್ನುವ ಪಾಠವನ್ನು ಯುಗಾದಿ ಹಬ್ಬದ ಬೇವು ಬೆಲ್ಲದ ಆಸ್ವಾದವು ತಿಳಿಸುತ್ತದೆ. ಇಷ್ಟೇ ಅಲ್ಲದೆ ಯುಗಾದಿಯಂದು ನಾವು ಸೇವಿಸುವ ಬೇವು ಬೆಲ್ಲವು ಆರೋಗ್ಯ ಪ್ರಯೋಜನಗಳನ್ನು ಒಳಗೊಂಡಿದೆ. ಹಬ್ಬದ ಸಮಯದಲ್ಲಿ ಬೇವಿನ ಎಲೆಗಳು ಅಥವಾ ಬೇವಿನ ಹೂವಿನ ಮೊಗ್ಗುಗಳನ್ನು ತಿನ್ನುವುದು ಒಂದು ಪ್ರಮುಖ ಸಂಪ್ರದಾಯವಾಗಿದೆ. ಬೇವು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ವ್ಯಕ್ತಿಯ ದೇಹವನ್ನು ಬಲಪಡಿಸುತ್ತದೆ. ಹಬ್ಬದ ದಿನ ನಾವು ತಿನ್ನುವ ವಿಶೇಷ ಖಾದ್ಯಗಳು, ಬಗೆ ಬಗೆಯ ಆಹಾರಗಳು ನಮ್ಮ ಚಯಾಪಚಯ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಸಮಯದಲ್ಲಿ ನಾವು ಬೆಲ್ಲವನ್ನು ಸೇವಿಸುವುದರಿಂದ ಪಚನ ಕ್ರಿಯೆಯು ಸಾಂಗ್ಯವಾಗುತ್ತದೆ ಮತ್ತು ದೇಹದಲ್ಲಿ ಶೇಖರಗೊಂಡಿರುವ ಕೆಟ್ಟ ಕೊಬ್ಬು ಕೂಡ ಕರಗಿಸಲ್ಪಡುತ್ತದೆ. ಯುಗಾದಿ ಹಬ್ಬದ ವಿಧಗಳು. ಯುಗಾದಿಯಲ್ಲಿ ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಎನ್ನುವ ಎರಡು ವಿಧಗಳಿವೆ. ಚಂದ್ರನ ತಿಥಿ ಚಲನೆಯನ್ನು ಆಧರಿಸಿ ಆಚರಿಸುವ ಯುಗಾದಿಗೆ ಚಾಂದ್ರಮಾನ ಯುಗಾದಿ ಎಂದು, ಸೂರ್ಯನು ಮೇಷರಾಶಿಗೆ ಪ್ರವೇಶ ಮಾಡುವ ದಿನವನ್ನು ಸೌರಮಾನ ಯುಗಾದಿ ಎಂದು ಕರೆಯುತ್ತೇವೆ. ಚಾಂದ್ರಮಾನ ಯುಗಾದಿಯನ್ನು ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಹಾಗೂ ಗುಜರಾತ್ಗಳಲ್ಲಿ ಆಚರಿಸುತ್ತಾರೆ. ಹಾಗೆಯೇ ಸೌರಮಾನ ಯುಗಾದಿಯನ್ನು ಕರ್ನಾಟಕದ ಕರಾವಳಿ ಭಾಗ, ಕೇರಳ, ತಮಿಳುನಾಡು ಹಾಗೂ ಭಾರತದ ಉತ್ತರ ಭಾಗದ ಕೆಲವು ರಾಜ್ಯಗಳಲ್ಲಿ ಆಚರಿಸುತ್ತಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೇರಳ ರಾಜ್ಯಗಳಲ್ಲಿ ಬಿಸು ಪರ್ಬ ಎಂಬುದಾಗಿ ಆಚರಿಸಲಾಗುತ್ತದೆ. ಭಾರತದಲ್ಲಿ ಈ ಯುಗಾದಿ ಹಬ್ಬವನ್ನು ವಿವಿಧ ಹೆಸರುಗಳಿಂದ ಕರೆಯುವಂತೆ ಆಚರಣೆಯೂ ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಕೆಲವೆಡೆ ಪಚಡಿಯನ್ನು ಸೇವಿಸುವುದರೊಂದಿಗೆ ಯುಗಾದಿ ಹಬ್ಬವನ್ನು ಆಚರಿಸಿದರೆ, ಇನ್ನು ಕೆಲವೆಡೆ ಬೇವು ಬೆಲ್ಲವನ್ನು ತಿನ್ನುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು. ಯುಗಾದಿ ಆಚರಣೆಯ ಕ್ರಮ. ಚೈತ್ರ ಮಾಸದಲ್ಲಿ ಪ್ರಕೃತಿ ಮಾತೆ ಹಸಿರು ಸೀರೆಯುಟ್ಟಂತೆ ಕಂಗೊಳಿಸುತ್ತಾಳೆ. ವಸಂತನ ಆಗಮನದಿಂದ ಕೋಗಿಲೆ ರಾಗವಾಗಿ ಹಾಡುತ್ತದೆ. ವಸಂತ ಋತುವಿನಲ್ಲಿ ಬರುವ ಯುಗಾದಿ ಹಬ್ಬಕ್ಕೂ ಪ್ರಕೃತಿಗೂ ಅವಿನಾಭಾವ ಸಂಬಂಧವಿದೆ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಚೈತ್ರ ಶುಲ್ಕ ಪಾಡ್ಯಮಿಯಂದು ಬ್ರಹ್ಮದೇವ ಚರಾಚರ ಜಗತ್ತನ್ನು ಸೂರ್ಯೋದಯದಲ್ಲಿ ಸೃಷ್ಟಿಸಿದನೆಂದೂ ಈ ದಿನವನ್ನು ಯುಗದ ಆದಿ ಎಂದು ಕರೆಯಲಾಯಿತು. ಕ್ರಮೇಣ ಅದು ಯುಗಾದಿ ಎಂದು ಕರೆಯಲಾಗುತ್ತಿದೆ. ಹಿಂದೂ ಗ್ರಂಥಗಳ ಪ್ರಕಾರ ಮಹಾವಿಷ್ಣುವಿನ ಸಹಸ್ರಾರು ಹೆಸರುಗಳಲ್ಲಿ ಒಂದಾದ ಯುಗಾದಿ ಕೃತ್ ಅಂದರೆ ಯುಗಗಳ ಸೃಷ್ಟಿಕರ್ತ ಎಂದರ್ಥ. ಆದ್ದರಿಂದಲೇ ಈ ದಿನದಂದು ಶುಭ ಫಲಗಳಿಗಾಗಿ ವಿಷ್ಣುವನ್ನು ಆರಾಧಿಸುತ್ತಾರೆ. ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯರು ಯುಗಾದಿಯನ್ನು ಹೊಸ ವರ್ಷದ, ಹೊಸ ತಿಂಗಳ, ಹೊಸ ದಿನವೆಂದು ಸಾರಿದ್ದಾರೆ. ಕರ್ನಾಟಕದಂತೆಯೇ ಆಂಧ್ರಪ್ರದೇಶದಲ್ಲೂ ಯುಗಾದಿ ಎಂದು ಆಚರಿಸುವ ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ಯ ಎಂದು, ಬೆಂಗಾಳಿಗರು ಪೊಯ್ಲ ಬೈಶಾಖ್, ಕೇರಳದಲ್ಲಿ ವಿಷು ಎಂದು, ತಮಿಳುನಾಡಿನಲ್ಲಿ ಪುತ್ತಾಂಡು ಎಂಬ ಹೆಸರಿನಿಂದ ಹೊಸ ವರ್ಷವನ್ನು ಸ್ವಾಗತಿಸುತ್ತಾರೆ.
ಸೋಮಕಾಸುರನೆಂಬ ರಾಕ್ಷಸ ಬ್ರಹ್ಮನ ಬಳಿ ಇದ್ದ ವೇದಗಳನ್ನು ಕಳ್ಳತನ ಮಾಡಿ ಸಮುದ್ರದಲ್ಲಿ ಅಡಗಿಕೊಳ್ಳುತ್ತಾನೆ. ಈ ಸಮಸ್ಯೆಯಿಂದ ಮುಕ್ತಿಗೊಳಿಸು ಎಂದು ಬ್ರಹ್ಮ ಮಹಾವಿಷ್ಣುವಿನ ಮೊರೆ ಹೋಗುತ್ತಾನೆ. ವಿಷ್ಣು ಮತ್ಸ್ಯಾವತಾರ ತಾಳಿ ಸೋಮಕಾಸುರನನ್ನು ಸಂಹರಿಸಿ ವೇದಗಳನ್ನು ರಕ್ಷಿಸಿ ಬ್ರಹ್ಮನಿಗೆ ನೀಡಿದ್ದೂ ಸಹ ಇದೇ ದಿನ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ಮತ್ಸ್ಯ ಜಯಂತಿ ಎಂದು ಕೆಲವೆಡೆ ಆಚರಿಸುವುದುಂಟು. ಶ್ರೀಕೃಷ್ಣ ಲೋಕವನ್ನು ತ್ಯಜಿಸಿದ್ದು ಯುಗಾದಿಯೆಂದೇ ಎಂದು ಹೇಳಲಾಗುತ್ತದೆ. ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಒಮ್ಮೆ ಶಿವದೇವರು ಬ್ರಹ್ಮದೇವರದೊಂದು ತಪ್ಪಿಗೆ ಕೋಪಗೊಂಡು ಭೂಮಿಯಲ್ಲಿ ಯಾರೂ ಕೂಡ ನಿನ್ನನ್ನು ಪೂಜಿಸಬಾರದು ಎಂಬ ಶಾಪವನ್ನು ನೀಡಿದರು. ಬಳಿಕ ಬ್ರಹ್ಮದೇವರು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆನ್ನುವ ಕಾರಣದಿಂದ ಯುಗಾದಿ ದಿನದಂದು ಜನರು ನಿನ್ನನ್ನು ಪೂಜಿಸುವಂತಾಗಲಿ ಎಂದು ವರ ನೀಡುತ್ತಾರೆ. ಆದ್ದರಿಂದ ಈ ದಿನದಂದು ವಿಶೇಷವಾಗಿ ಬ್ರಹ್ಮದೇವರನ್ನು ಪೂಜಿಸಲಾಗುತ್ತದೆ ಎನ್ನುವ ನಂಬಿಕೆ ಇದೆ. ಪ್ರತಿ ವರ್ಷ ಒಂದೊಂದು ಹೆಸರು ಬರಲು ಸಹ ಹಲವಾರು ಪುರಾಣ ಕಥೆಗಳಿವೆ. ನಾರದರ ಮಕ್ಕಳ ಹೆಸರನ್ನು ಇಡಲಾಗಿದೆ ಎಂಬುದು ಕೆಲವು ಪಂಡಿತರ ಅಭಿಪ್ರಾಯವಾದರೆ, ಶ್ರೀಕೃಷ್ಣನ ಮಡದಿಯಾದ ಸಂದೀಪನಿ ಎಂಬ ರಾಜಕುಮಾರಿಯ 60 ಜನ ಮಕ್ಕಳ ಹೆಸರನ್ನೇ ಇಡಲಾಗಿದೆ ಎಂದು ಹೇಳಲಾಗುತ್ತದೆ. ಹಬ್ಬದ ತಯಾರಿ. ಯುಗಾದಿ ಇನ್ನು ವಾರವಿರುವಾಗಲೇ ಹಬ್ಬದ ತಯಾರಿ ಶುರುವಾಗುತ್ತದೆ. ಈಗೊಂದು 20 ವರ್ಷಗಳ ಹಿಂದೆ ಹಬ್ಬಕ್ಕೆ ಮನೆಗೆ ಸುಣ್ಣ ಹಚ್ಚುವುದು ಕಡ್ಡಾಯವೆಂಬಂತೆ ಪಾಲಿಸುತ್ತಿದ್ದರು. ಆದರೀಗ ಅದು ನಗರ ಪ್ರದೇಶಗಳಲ್ಲಿ ಬಹುತೇಕ ಮರೆಯಾಗಿದೆ ಎಂದೇ ಹೇಳಬಹುದು. ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಳ್ಳುತ್ತಾರೆ. ಹಬ್ಬದ ದಿನ ನಸುಕಿನ ಜಾವವೇ ಎದ್ದು ಮಾವಿನ ತೋರಣ ಬಾಗಿಲಿಗೆ ಕಟ್ಟುವುದರ ಜೊತೆಗೆ ಬೇವಿನ ಕೊಂಬೆಯನ್ನು ತೋರಣಕ್ಕೆ ಸಿಕ್ಕಿಸುವುದುಂಟು. ತೈಲಾಭ್ಯಂಜನ ಸ್ನಾನ ಮಾಡಿ ಸ್ನಾನದ ನೀರಿಗೆ ಬೇವಿನ ಎಲೆಯನ್ನು ಬೆರೆಸುತ್ತಾರೆ. ಹೊಸ ಬಟ್ಟೆ ತೊಟ್ಟು ದೇವರ ಪೂಜೆಯ ಬಳಿಕ ಹೊಸ ಪಂಚಾಂಗಕ್ಕೂ ಪೂಜೆ ಸಲ್ಲುತ್ತದೆ. ನಂತರ ಗುರುವಾರ ಹಿರಿಯರ ಆಶೀರ್ವಾದ ಪಡೆಯುತ್ತಾರೆ. ನೂತನ ಸಂವತ್ಸರ ಕೀರ್ತಿನಾದ್ಯಾರಂಭಂ ಪ್ರತಿ ಗೃಹಧ್ವಜಾರೋಹಣಂ ನಿಂಬಪತ್ರಾಂಶಣಂ ವತ್ಸರಾಡಿ ಶ್ರವಣಂ ನವರಾತ್ರಾರಂಭಃ. ಈ ದಿನದಂದೇ ಚೈತ್ರ ನವರಾತ್ರಿ ಆರಂಭವೂ ಆಗುತ್ತದೆ. ಉತ್ತರ ಕರ್ನಾಟಕದ ಬಹುತೇಕ ಎಲ್ಲರ ಮನೆಯ ಅಂಗಳದಲ್ಲಿ ಬಿದಿರಿಗೆ ರೇಷ್ಮೆ ವಸ್ತ್ರವನ್ನು ಸುತ್ತಿ ಮೇಲ್ಭಾಗದಲ್ಲಿ ತಂಬಿಗೆಯನ್ನು ಬೋರಲು ಹೊಕ್ಕಿ ಹೂವಿನ ಹಾರದಿಂದ ಅಲಂಕರಿಸುತ್ತಾರೆ. ಇದನ್ನು ಬ್ರಹ್ಮಧ್ವಜ ಎಂದು ಕರೆಯುತ್ತಾರೆ. ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿದ ಸಂಕೇತವಾಗಿ ಬ್ರಹ್ಮಧ್ವಜ ಪೂಜಿಸುವುದು ವಾಡಿಕೆ. ಯುಗಾದಿ ಪಾಡ್ಯದಂದು ಹೆಣ್ಣು ಮಕ್ಕಳು ಅಣ್ಣ ತಮ್ಮಂದಿರಿಗೆ ವೀರತಿಲಕವಿರಿಸಿ ಆರತಿ ಬೆಳಗುವ ಸಂಪ್ರದಾಯವಿದೆ. ಯುಗಾದಿ ಹಬ್ಬದಂದು ಎಲ್ಲರೂ ಬೇವು ಬೆಲ್ಲವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಎಂದು ಹೇಳಲಾಗಿದೆ. ಆಬ್ದದೌನಿಂಬ ಕುಸುಮಂ ಶರ್ಕರಾಮ್ಲಾಘೃತೇರ್ಯುತಂ ಭಕ್ಷಿತಂ ಪೂರ್ವಯಾಮೆತು ತದ್ವರ್ಷೆ ಸೌಖ್ಯದಾಯಕಂ. ಅಂದರೆ ಯುಗಾದಿಯ ಬೇವಿನೊಂದಿಗೆ ಬೆರೆತ ಸಿಹಿ ಹುಳಿಗಳು ಜೀವನದ ಕಷ್ಟ, ಸುಖ, ನೋವು, ನಲಿವುಗಳನ್ನು ಸಂಕೇತಿಸುತ್ತವೆ. ಬೇವು ಬೆಲ್ಲದ ಸೇವನೆಯಿಂದ ವರ್ಷಪೂರ್ತಿ ಆರೋಗ್ಯದಾಯಕವಾಗಿ ಇರಬಹುದೆಂದು ಹೇಳಲಾಗುವುದು. ಕಷ್ಟ ಬಂದಾಗ ಕುಗ್ಗದೆ, ಸಂತಸದಲ್ಲಿ ಹಿಗ್ಗದೆ ಎಲ್ಲವನ್ನೂ ಸಮವಾಗಿ ಸ್ವೀಕರಿಸಬೇಕೆಂಬ ಕಟು ಸತ್ಯವನ್ನು ಸಾರುತ್ತದೆ. ಯುಗಾದಿಯ ಬೇವು ಬೆಲ್ಲ ತಯಾರಿಕೆಯು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ವಿಭಿನ್ನವಾಗಿರುತ್ತದೆ. ಮಲೆನಾಡಿನಲ್ಲಿ ಬೇವಿನ ಹೂವು, ಹುರಿಗಡಲೆ ಹಿಟ್ಟು, ಬೆಲ್ಲ ಬೆರೆಸಿ ಸೇವಿಸಿದರೆ, ಕೆಲವೆಡೆ ಬೇವಿನ ಕುಡಿ, ಬೆಲ್ಲ, ಮಾವಿನ ತುರಿ, ಬಾಳೆಹಣ್ಣು ಬೆರೆಸಿ ಸೇವಿಸುವುದುಂಟು. ಉತ್ತರ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಇದನ್ನು ಪಾನಕದಂತೆ ತಯಾರಿಸುವ ವಾಡಿಕೆ ಇದೆ. ಹೊಸ ಮಣ್ಣಿನ ಗಡಿಗೆಗೆ ಬೇವಿನ ಸೊಪ್ಪಿನ ತೋರಣ ಕಟ್ಟಿ ಅದಕ್ಕೆ ಅರಿಶಿಣ, ಕುಂಕುಮದಿಂದ ಪೂಜಿಸಿ ಅದರಲ್ಲಿ ಹೊಸ ಹುಣಸೆ ಹಣ್ಣಿನ ರೂಪಯೇ ಬೇವಿನ ಹೂವು, ಮಾವಿನಕಾಯಿ ಹೋಳು, ಕಾಳು ಮೆಣಸಿನ ಪುಡಿ, ಬೆಲ್ಲ, ಉಪ್ಪು ಬೆರೆಸುತ್ತಾರೆ. ಬೇವಿನ ರುಚಿಗಾಗಿ ಕೆಲವರು ಹುರಿಗಡಲೆ ಹಿಟ್ಟು, ದ್ರಾಕ್ಷಿ, ಗೋಡಂಬಿ, ಗಸಗಸೆ, ಬಾಳೆಹಣ್ಣು, ದಾಳಿಂಬೆ ಬೀಜ ಸೇರಿಸುವುದುಂಟು. ಇದನ್ನು ಮನೆಗೆ ಬರುವ ನೆಂಟರಿಗೂ ಕುಡಿಯಲು ಕೊಡುತ್ತಾರೆ. ಷಡ್ರಸಗಳ ಸೇವನೆ ಮಾಡುವುದರಿಂದ ವಾತ, ಕಫ, ಪಿತ್ತ ವಿಕಾರಗಳು ಕಾಡುವುದಿಲ್ಲವೆಂದು, ಆರೋಗ್ಯ ಆಯುಷ್ಯ ವೃದ್ಧಿಗೆ ಇದು ಸಹಕಾರಿ ಎಂಬುದು ಆಯುರ್ವೇದ ಪಂಡಿತರ ಅಭಿಪ್ರಾಯವಾಗಿದೆ. ಬೇವು ಬೆಲ್ಲ ಸ್ವೀಕರಿಸುವಾಗ ಈ ಶ್ಲೋಕವನ್ನು ಹೇಳುತ್ತಾರೆ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಾಕ್ಷಣಂ. ಯುಗಾದಿ ಹಬ್ಬದ ಹೋಳಿಗೆ, ಮಾವಿನಕಾಯಿ ಚಿತ್ರಾನ್ನ, ಪಾಯಸ, ಪುಳಿಯೋಗರೆ, ಷಡ್ರಸಗಳ ಭೋಜನವು ತನು ಮನದ ಆರೋಗ್ಯಕ್ಕೆ ಸಹಕಾರಿ.
ಸಂಜೆಯ ಹೊತ್ತಿಗೆ ಪಂಚಾಂಗ ಶ್ರವಣದಿಂದ ವರ್ಷದ ಮಳೆ ಬೆಳೆಯ ಬಗ್ಗೆ, ವರ್ಷದಲ್ಲಿ ಬರುವ ಗ್ರಹಣಗಳ ಕುರಿತು, ತಮ್ಮ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದು ನಡೆಯುತ್ತದೆ. ರೈತರು ಮಳೆಯ ಪ್ರಮಾಣದ ಬಗ್ಗೆ ತಿಳಿದುಕೊಂಡು ಯಾವ ಬೆಳೆ ಬೆಳೆಯಬೇಕೆಂಬುದನ್ನು ನಿರ್ಣಯಿಸುತ್ತಾರೆ. ಈ ಯುಗಾದಿಯು ಎಲ್ಲರಿಗೂ ಹೊಸ ಚೈತನ್ಯವನ್ನು ನೀಡಲಿ. 6 ಅನುಭವ. ಶೀರ್ಷಿಕೆ ಕನ್ನಡದ ಕಂಡಕ್ಟರ್. ಈ ಮೇಲಿನ ಶೀರ್ಷಿಕೆಗೆ ಅನುಸಾರವಾಗಿ ನಾನು ನಿಮ್ಮೊಂದಿಗೆ ಒಂದು ನೈಜ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ. ನಾನು ಮೈಸೂರಿನ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಹಾಸ್ಟೆಲ್ನಿಂದ ಕಾಲೇಜಿಗೆ ಹಾಗೂ ಕಾಲೇಜಿನಿಂದ ಹಾಸ್ಟೆಲ್ಗೆ ಹೋಗಿ ಬರಲು ನಾನು ಅವಲಂಬಿಸಿದ್ದು ಮೈಸೂರಿನ ಸಿಟಿ ಬಸ್ಸುಗಳನ್ನು. ನಮ್ಮ ಕರ್ನಾಟಕದ ಎಲ್ಲ ಬಸ್ಸುಗಳ ಬಸ್ ಚಾಲಕರು ಹಾಗೂ ನಿರ್ವಾಹಕರು ಸಾಮಾನ್ಯವಾಗಿ ಕನ್ನಡದಲ್ಲಿಯೇ ಮಾತನಾಡುತ್ತಾರೆ ಅಲ್ಲವೇ? ಆದರೆ ಇದರಲ್ಲಿ ಏನು ವಿಶೇಷವಿದೆ ಎಂದು ನಿಮಗೆ ಅನಿಸಿರಬಹುದು. ಆ ವಿಶೇಷತೆಯನ್ನು ಮುಂದೆ ತಿಳಿದುಕೊಳ್ಳುತ್ತೀರಿ. ನಾನು ಪ್ರತಿನಿತ್ಯ ಹಾಸ್ಟೆಲ್ನಿಂದ ಕಾಲೇಜಿಗೆ ಬರುವ ಸಂದರ್ಭದಲ್ಲಿ ಮೈಸೂರಿನ ನಗರ ಬಸ್ ನಿಲ್ದಾಣ ಅಂದರೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಒಂದು ಸಿಟಿ ಬಸ್ ಹಿಡಿದು ಬರುತ್ತಿದ್ದೆ. ನಂತರ ನಮ್ಮ ಕಾಲೇಜಿಗೆ ಹೋಗುವ ಸಲುವಾಗಿ ಬಸ್ ಸಂಖ್ಯೆ 303 ಬಸ್ ಹತ್ತಿ ಹೋಗುತ್ತಿದ್ದೆ. ಈ ಬಸ್ಸು ಮೈಸೂರಿನ ನಗರ ಬಸ್ ನಿಲ್ದಾಣದಿಂದ ಕೆ.ಆರ್.ಎಸ್. ಅಂದರೆ ಕೃಷ್ಣರಾಜಸಾಗರ ನಿಲ್ದಾಣದವರೆಗೂ ಸಂಚರಿಸುತ್ತದೆ. ಇದೇ ಸಂಖ್ಯೆ ಇರುವ ಹಲವಾರು ಬಸ್ಗಳು ಇದೇ ಮಾರ್ಗವಾಗಿ ದಿನವಿಡೀ ಸಂಚರಿಸುತ್ತವೆ. ಅದರಲ್ಲಿಯೂ ಪ್ರತಿನಿತ್ಯ ಬೆಳಿಗ್ಗೆ 8:30 ನಗರ ಬಸ್ ನಿಲ್ದಾಣದಿಂದ ಹೊರಡುವ 303 ಬಸ್ಸಿನ ನಿರ್ವಾಹಕರು ಬಸ್ ಹತ್ತಿದ್ದ ಕೂಡಲೇ ಎಲ್ಲರಿಗೂ ಟಿಕೆಟ್ ಅಂದರೆ ಚೀಟಿ ಕೊಡುತ್ತಿದ್ದರು. ಜೊತೆಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಬಸ್ ಪರವಾನಗಿಯನ್ನು ತೋರಿಸಿ ಎಂದು ಕನ್ನಡದಲ್ಲಿಯೇ ಹೇಳುತ್ತಿದ್ದರು. ಹಾಗೂ ಪ್ರತಿಯೊಂದು ನಿಲ್ದಾಣದ ಹೆಸರನ್ನು ಅಚ್ಚ ಕನ್ನಡದಲ್ಲಿಯೇ ಉಚ್ಚರಿಸುತ್ತಿದ್ದರು. ಉದಾಹರಣೆ, ಆರ್ಗೇಟ್ ಎಂದು ಹೇಳುವ ಬದಲು ಬಾಗಿಲು, ಲಕ್ಷ್ಮೀ ಟಕೀಸ್ ಎಂದು ಹೇಳುವ ಬದಲು ಲಕ್ಷ್ಮೀ ಚಿತ್ರಮಂದಿರ, ರಾಮಸ್ವಾಮಿ ಸರ್ಕಲ್ ಎಂದು ಹೇಳುವ ಬದಲು ರಾಮಸ್ವಾಮಿ ವೃತ್ತ, ಮಹಾರಾಣಿ ಕಾಲೇಜ್ ಎಂದು ಹೇಳುವ ಬದಲು ಮಹಾರಾಣಿ ಮಹಿಳಾ ಮಹಾವಿದ್ಯಾಲಯ, ದಾಸಪ್ಪ ಸರ್ಕಲ್ ಎಂದು ಹೇಳುವ ಬದಲು ದಾಸಪ್ಪ ವೃತ್ತ. ಹೀಗೆ ಪ್ರತಿಯೊಂದು ಬಸ್ ನಿಲ್ದಾಣವನ್ನು ಸ್ಪಷ್ಟವಾಗಿ ಕನ್ನಡದಲ್ಲಿಯೇ ಉಚ್ಚರಿಸುತ್ತಿದ್ದರು. ಪ್ರತಿನಿತ್ಯ ನಾನು ಹೀಗೆ ಅವರ ಬಸ್ ಹತ್ತಿದ್ದಾಗೆಲ್ಲ ಅವರ ಕನ್ನಡದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಲೇ ಪ್ರಯಾಣಿಸುತ್ತಿದ್ದೆ. ಒಂದು ದಿನ ಹೀಗೆ ನಾನು ನನ್ನ ಸ್ನೇಹಿತರೆಲ್ಲರೂ ಕೂಡ ಅದೇ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಸಂದರ್ಭದಲ್ಲಿ ಆ ಬಸ್ ನಿರ್ವಾಹಕರನ್ನು, ನೀವು ಏಕೆ ಎಲ್ಲ ಬಸ್ ನಿಲ್ದಾಣಗಳನ್ನು ಕನ್ನಡದಲ್ಲಿಯೇ ಹೇಳುತ್ತೀರಿ ಎಂದು ಕೇಳಿದೆವು. ಅದಕ್ಕವರು ತಾವು ಮಾಡುತ್ತಿದ್ದ ಕೆಲಸವನ್ನು ಮರೆತು ಬಹಳ ಉದ್ದವಾದ ಭಾಷಣವನ್ನೇ ಮಾಡಿಬಿಟ್ಟಿದ್ದರು. ಅವರ ಭಾಷಣದ ಮುಖ್ಯಾಂಶಗಳು ಹೀಗಿವೆ. ನಾನು ಕನ್ನಡ ನಾಡಲ್ಲಿಯೇ ಹುಟ್ಟಿರುವವನು, ನನ್ನ ಮಾತೃಭಾಷೆ ಕನ್ನಡ, ಕನ್ನಡಾಂಬೆಯೇ ನನ್ನ ತಾಯಿ, ಕೃನಾಡೇ ನನ್ನ ತವರೂರು, ಕನ್ನಡ ಮಾಧ್ಯಮದಲ್ಲಿಯೇ ನನ್ನ ವ್ಯಾಸಂಗ, ಕನ್ನಡ ನಾಡಲ್ಲಿಯೇ ನಾನು ನನ್ನ ಬದುಕನ್ನು ಕಟ್ಟಿಕೊಂಡಿರುವುದು. ಕನ್ನಡ ನಾಡಿನ ಕನ್ನಡದೊಂದಿಗೆ ಇದುವರೆಗೂ ನಾನು ಬದುಕಿದ್ದೇನೆ, ಇನ್ನು ಮುಂದೆಯೂ ಹೀಗೆ ಬದುಕುತ್ತೇನೆ. ನಮ್ಮ ಭಾಷೆಯನ್ನು ಉಳಿಸಲು ಸಾಹಿತಿಗಳೇ ಆಗಬೇಕಾಗಿಲ್ಲ. ನಮ್ಮ ವೃತ್ತಿಯ ಕ್ಷೇತ್ರ ಯಾವುದೇ ಆಗಿರಲಿ, ಅಲ್ಲಿ ನಮ್ಮ ಕನ್ನಡದ ಅಸ್ತಿತ್ವವಿರಬೇಕು. ನಾವು ನಿರಂತರವಾಗಿ ಪ್ರಾಮಾಣಿಕ ಕನ್ನಡಿಗರಾಗಿರಬೇಕು. ನಮ್ಮ ಅಂತರಾಳದಲ್ಲಿ ಕನ್ನಡ ಅಭಿಮಾನದ ಬೇರು ಶಾಶ್ವತವಾಗಿ ಬೇರೂರಬೇಕು. ಆಗ ಮಾತ್ರ ನಾವು ನಿಜವಾದ ಅಚ್ಚ ಕನ್ನಡಿಗರಾಗಲು ಸಾಧ್ಯ. ನನ್ನ ಜೀವನವೇ ಕನ್ನಡವಾಗಿರುವಾಗ ನಾನು ಪ್ರತಿಕ್ಷಣವೂ ಕನ್ನಡಾಂಬೆಯ ಮಗನಾಗಿಯೇ ಬದುಕಬೇಕು. ಕನ್ನಡ ಮಾತಾಡುತ್ತಲೇ ಬದುಕಬೇಕು. ಆದುದರಿಂದ ನಾನು ಕಾರ್ಯನಿರ್ವಹಿಸುವ ಸ್ಥಳವೆಲ್ಲವೂ ಕನ್ನಡಮಯವಾಗಿರಬೇಕು ಎಂಬುದು ನನ್ನ ಆಸೆ. ಹಾಗೂ ಪ್ರತಿಕ್ಷಣವೂ ಕೂಡ ನಾನು ಕನ್ನಡಿಗನಾಗಿಯೇ ಬದುಕುತ್ತಿದ್ದೇನೆ ಎಂಬ ಅವರ ಕನ್ನಡ ಅಭಿಮಾನ ಹಾಗೂ ಗೌರವದ ಆಸಕ್ತಿದಾಯಕ ಮಾತುಗಳನ್ನು ಕೇಳುತ್ತಲೇ ನಾವು ಪ್ರಯಾಣಿಸುತ್ತಿದ್ದೆವು. ಜೊತೆಗೆ ನಾವು ಇಳಿಯಬೇಕಾಗಿದ್ದ ಬಸ್ ನಿಲ್ದಾಣದಲ್ಲಿಯೂ ಇಳಿಯದ್ದೇ ಮುಂದೆಯೂ ಹೊರಟು ಬಿಟ್ಟಿದ್ದೆವು. ಆ ನಿರ್ವಾಹಕರಿಗೆ ನಾವು ಕನ್ನಡದ ಕಂಡಕ್ಟರ್ ಎಂದು ಹೆಸರಿಟ್ಟಿದ್ದರಿಂದ ಈ ಅನುಭವ ಆಧಾರಿತ ಕಥೆಯ ಶೀರ್ಷಿಕೆಯೂ ಕೂಡ ಇದೇ ಆಗಿದೆ. ಈ ಕಥೆಯನ್ನು ಓದಿ ಆನಂದಿಸಿ. ನಿಮ್ಮ ಪ್ರೋತ್ಸಾಹ ಸದಾ ನನ್ನೊಂದಿಗೆ ನಿರಂತರವಾಗಿರಲಿ. ಧನ್ಯವಾದಗಳು. ಲೇಖಕರು ರಾಣಿ ಟಿ. ಆರ್. ಮಿತ್ರ, ಜ್ಯೋತಿ ಗ್ರಂಥಾಲಯದ ಸದಸ್ಯರು, ಪಿರಿಯಾಪಟ್ಟಣ ತಾಲೂಕು, ಮೈಸೂರು. 7 ಆಹಾರ ವೈಶಿಷ್ಟ್ಯ. ಐಸ್ ಕ್ರೀಮ್ ಕೂಲ್ ಸಂಗತಿಗಳು. ಬೇಸಿಗೆ ಬಂತೆಂದರೆ ಐಸ್ ಕ್ರೀಮ್ ನೆನಪಾಗದೇ ಇರುವುದುಂಟೆ? ಬಿಸಿಲ ಧಗೆಯಲ್ಲಿ ಮೈ
ಮನಸ್ಸನ್ನು ತಣಿಸುವ ಐಸ್ ಕ್ರೀಮ್ ಕುರಿತ ಕೆಲವು ಕೂಲ್ ವಿಷಯಗಳು ಇಲ್ಲಿವೆ. ಐಸ್ ಕ್ರೀಮ್ ಮೊದಲು ಆವಿಷ್ಕಾರಗೊಂಡಿದ್ದು ಚೀನಾದಲ್ಲಿ ಎನ್ನುತ್ತವೆ ಮೂಲಗಳು. ನಂತರ ಇಟಲಿಗೆ ಮಾರ್ಕೊ ಪೋಲೊ ಐಸ್ ಕ್ರೀಮ್ ಪರಿಚಯಿಸಿದ್ದು. ಕ್ಯಾಥರೀನ್ ಡಿ ಮೆಡಿಸಿ ಎಂಬಾತ ಫ್ರಾನ್ಸ್ಗೆ ಐಸ್ ಕ್ರೀಮ್ ರುಚಿಯನ್ನು ತೋರಿದ. ಜೆಫರ್ಸನ್ಗೆ ಅಮೆರಿಕಕ್ಕೆ ಐಸ್ ಕ್ರೀಮ್ ಪರಿಚಯಿಸಿದ ಖ್ಯಾತಿ ಸಂದಿದೆ. 1984ರಲ್ಲಿ ಅಮೆರಿಕ ಅಧ್ಯಕ್ಷ ರೊನಾಲ್ಡ್ ರೇಗನ್ ಜುಲೈ ಅನ್ನು ರಾಷ್ಟ್ರೀಯ ಐಸ್ ಕ್ರೀಮ್ ಮಾಸ ಎಂದು ಘೋಷಣೆ ಮಾಡಿದರು. ಒಬ್ಬ ವ್ಯಕ್ತಿ ಒಂದು ಸ್ಕೂಪ್ ಐಸ್ ಕ್ರೀಮ್ ತಿನ್ನಲು ಸರಾಸರಿ 50 ಬಾರಿ ನೆಕ್ಕುತ್ತಾನೆ. 1904ರಲ್ಲಿ ಐಸ್ ಕ್ರೀಮ್ ತಿನ್ನಲು ಕೋನ್ ಪರಿಚಯಿಸಲಾಯಿತು. ಅಮೆರಿಕದ ಮಿಸ್ಸೋರಿಯಲ್ಲಿನ ಸೆಂಟ್ ಲೂಯಿಸ್ ಉತ್ಸವದಲ್ಲಿ ವ್ಯಾಪಾರಿಯೊಬ್ಬ ಐಸ್ ಕ್ರೀಮ್ ಮಾರಾಟ ಮಾಡುವಾಗ ಐಸ್ ಕ್ರೀಮ್ಗೆ ಬೇಡಿಕೆ ಹೆಚ್ಚಾಗಿ ಕಪ್ಗಳು ಖಾಲಿಯಾದವು. ಆಗ ವೇಫರ್ ವ್ಯಾಪಾರಿಯೊಬ್ಬ ಪೇಸ್ಟ್ರಿ ಬಳಸಿ ಕೋನ್ಗಳಂತೆ ಮಾಡಿಕೊಟ್ಟ. ಅನಂತರ ಕೋನ್ ಐಸ್ ಕ್ರೀಮ್ ಎಂದೇ ಇದು ಪ್ರಚಲಿತವಾಯಿತು. ತಣ್ಣನೆಯ ವಸ್ತುವು ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಬಾಯಿ ಹಾಗೂ ಮೆದುಳಿನ ನಡುವೆ ಚಲಿಸುವ ರಕ್ತನಾಳಗಳು ಉದ್ವಿಗ್ನಗೊಳ್ಳುತ್ತವೆ. ಮೆದುಳಿನಲ್ಲಿ ರಕ್ತವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಹೆಚ್ಚುವರಿ ರಕ್ತದ ಒತ್ತಡವು ಮೆದುಳಿನಲ್ಲಿ ನೋವನ್ನು ಉಂಟು ಮಾಡುತ್ತದೆ. ಈ ಕಾರಣಕ್ಕೆ ಐಸ್ ಕ್ರೀಮ್ ತಿನ್ನುವಾಗ ಕೆಲವರಿಗೆ ತಲೆನೋವು ಕಾಣಿಸಿಕೊಳ್ಳುತ್ತದೆ. ವಿಶ್ವದಾದ್ಯಂತ 1000ಕ್ಕೂ ಹೆಚ್ಚು ಐಸ್ ಕ್ರೀಮ್ ಫ್ಲೇವರ್ಗಳಿವೆ. ವಿಶ್ವದಲ್ಲೇ ವೆನಿಲ್ಲಾ ಅತಿ ಜನಪ್ರಿಯ ಫ್ಲೇವರ್ ಹಾಗೂ ಅತಿ ಹೆಚ್ಚು ಸೇವಿಸುವ ಫ್ಲೇವರ್ ಎಂದು ಹೆಸರು ಮಾಡಿದೆ. ಐಸ್ ಕ್ರೀಮ್ ಅತಿ ಹೆಚ್ಚು ಸೇವಿಸುವ ದೇಶಗಳಲ್ಲಿ ನ್ಯೂಜಿಲೆಂಡ್ ಮೊದಲನೇ ಸ್ಥಾನದಲ್ಲಿ ಇದೆ. ಇಲ್ಲಿ ಪ್ರತಿ ವರ್ಷ ಸರಾಸರಿ ಪ್ರತಿ ವ್ಯಕ್ತಿ 7.5 ಗ್ಯಾಲನ್ ಐಸ್ ಕ್ರೀಮ್ ತಿನ್ನುತ್ತಾನೆ. ನಂತರದ ಸ್ಥಾನ ಅಮೆರಿಕದ್ದು. ಆಸ್ಟ್ರೇಲಿಯಾ, ನಾರ್ವೆ ನಂತರದ ಸರದಿಯಲ್ಲಿವೆ. ಐಸ್ ಕ್ರೀಮನಲ್ಲೂ ಹಲವು ವಿಧಗಳಿವೆ. ಗೆಲಾಟೋ, ಕುಲ್ಫಿ, ಸಾರ್ಬೆ, ಐಸ್ ಪಾಪ್ಸಿಕಲ್, ಶರ್ಬೆಟ್, ಫ್ರೋಜನ್ ಯೋಗರ್ಟ್, ಫಿಲಡೆಲ್ಫಿಯಾ, ಸಾಫ್ಟ್ ಸರ್ವ್, ರೋಲ್ಡ್ ಐಸ್ ಕ್ರೀಮ್, ಸ್ನೋ ಕ್ರೀಮ್, ಮೋಚಿ, ಇಟಾಲಿಯನ್ ಐಸ್, ಡಾಂಡರ್ಮಾ, ಗ್ರಾನಿಟಾ, ಸ್ಟುಮ್, ಪಾರ್ಫೆಟ್ ಸೇರಿದಂತೆ ಪ್ರಾದೇಶಿಕತೆ ಹಾಗೂ ಅಭಿರುಚಿಗೆ ತಕ್ಕಂತೆ ವಿಶ್ವದಾದ್ಯಂತ ಹಲವು ವಿಧದ ಐಸ್ ಕ್ರೀಮ್ಗಳಿವೆ. ಎರಡನೇ ಮಹಾಯುದ್ಧದಲ್ಲಿ ಸೈನಿಕರಲ್ಲಿ ಆತ್ಮಸ್ಥೈರ್ಯ ತುಂಬಲು ಅಮೆರಿಕ ತನ್ನ ಸೈನಿಕರಿಗೆ ಐಸ್ ಕ್ರೀಮ್ ನೀಡುತ್ತಿತ್ತು. ದಕ್ಷಿಣ ಅಮೆರಿಕದ ಕೊಲಂಬಿಯಾದ ಆಂಡಿಯನ್ ಕಣಿವೆಯಲ್ಲಿ ನಿಸರ್ಗವೇ ಐಸ್ ಕ್ರೀಮನಂಥ ಹಣ್ಣನ್ನು ಕರುಣಿಸಿದೆ. ಅಲ್ಲಿ ಪ್ಲಾಕೆ ಎಂಬ ಮರವಿದ್ದು, ಇದರ ಹಣ್ಣುಗಳು ಥೇಟ್ ವೆನಿಲ್ಲಾ ಐಸ್ ಕ್ರೀಮನಂತೆಯೇ ರುಚಿ ಹೊಂದಿರುತ್ತವೆ. ಪಾಡ್ನಂಥ ರಚನೆಯಲ್ಲಿ ಬೀನ್ಸ್ ರೀತಿಯ ಹಣ್ಣು ಇತ್ತು, ಅದರಲ್ಲಿ ಬೆಳ್ಳಿಯ ಪಲ್ಪ್ ಸಿಹಿಯಾಗಿದ್ದು ಐಸ್ ಕ್ರೀಮ್ ತಿಂದಂತೆಯೇ ಅನಿಸುತ್ತದೆ. 1662ರಲ್ಲಿ ಐಸ್ ಕ್ರೀಮ್ ರೆಸಿಪಿ ಇದ್ದ ಮೊದಲ ಪುಸ್ತಕ ದೊರೆತಿದ್ದು, ಅದನ್ನು ಮೊದಲ ಐಸ್ ಕ್ರೀಮ್ ರೆಸಿಪಿ ಎನ್ನಲಾಗಿದೆ. ಆಕ್ಟೋಪಸ್, ಶ್ರಿಂಪ್, ಹಾರ್ಸ್ ಫ್ಲೆಶ್, ಓಯಸ್ಟರ್, ಕರ್ರಿ ಫ್ಲೇವರ್ಡ್, ಚೀಸ್, ಪಿಜ್ಜಾ ಫ್ಲೇವರ್ಡ್, ಹನಿ ಪಿಕಲ್, ಸ್ಕ್ವಿಡಿಂಗ್ ಹೀಗೆ ಸಾಕಷ್ಟು ಚಿತ್ರ ವಿಚಿತ್ರ ಫ್ಲೇವರ್ಗಳ ಐಸ್ ಕ್ರೀಮ್ಗಳು ಪ್ರಪಂಚದಾದ್ಯಂತ ಇವೆ. ದಿನೇ ದಿನೇ ಹೊಸ ಹೊಸ ಫ್ಲೇವರ್ಗಳು ಸೇರಿಕೊಳ್ಳುತ್ತಿವೆ ಕೂಡ. ಐಸ್ ಕ್ರೀಮ್ ಡೋಪಮಿನ್ ಹಾಗೂ ಸೆರಟೋನಿನ್ ಹಾರ್ಮೋನುಗಳ ಬಿಡುಗಡೆಗೆ ಪ್ರಚೋದನೆ ನೀಡುತ್ತದೆ. ಹೀಗಾಗಿ ಐಸ್ ಕ್ರೀಮ್ ತಿನ್ನುವುದು ಕೆಲವರಿಗೆ ಬಹಳ ಖುಷಿ ನೀಡುವ ಸಂಗತಿ. ಮತ್ತೆ ಮತ್ತೆ ತಿನ್ನಬೇಕು ಎನ್ನಿಸುವುದು ಇದೇ ಕಾರಣಕ್ಕೆ. 2014ರಲ್ಲಿ ವಿಸ್ಕಾನ್ಸಿನ್ ಅಲ್ಲಿ ನಡೆಯುತ್ತಿದ್ದ ಸ್ಟ್ರಾಬೆರಿ ಫೆಸ್ಟಿವಲ್ನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದ ಐಸ್ ಕ್ರೀಮ್ ವಿಶ್ವದ ಅತಿ ದೊಡ್ಡ ಐಸ್ ಕ್ರೀಮ್ ಸ್ಕೂಪ್ ಎಂದು ದಾಖಲೆ ಬರೆಯಿತು. ಇದು 3010 ಪೌಂಡ್ ತೂಕವಿದ್ದು, 5 ಅಡಿ 6 ಇಂಚು ಉದ್ದ, 2 ಇಂಚು ಅಗಲವಿತ್ತು. ಅಮೆರಿಕದ ಡ್ರೇಯರ್ ಕಂಪನಿಯಲ್ಲಿ ಐಸ್ ಕ್ರೀಮ್ ರುಚಿ ಪರೀಕ್ಷಿಸಲೆಂದೇ ಪ್ರತ್ಯೇಕ ನೌಕರಿ ಸೃಷ್ಟಿಸಿದ್ದು, ಜಾನ್ ಹ್ಯಾರಿಸನ್ ಎಂಬುವವರು ಆ ಕೆಲಸಕ್ಕೆ ನೇಮಕವಾಗಿದ್ದಾರೆ. ಅವರು ತಮ್ಮ ನಾಲಿಗೆಗೆ ವಿಮೆ ಮಾಡಿಸಿದ್ದರು. ಆಧುನಿಕ ಐಸ್ ಕ್ರೀಮ್ ಪಿತಾಮಹ ಎಂದು ಆಗಸ್ಟಸ್ ಜಾಕ್ಸನ್ ಅವರನ್ನು ಕರೆಯಲಾಗುತ್ತದೆ. ಐಸ್ ಕ್ರೀಮ್ ತಯಾರಿಕಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ತಂದವರು ಕೂಡ ಇವರು. ಫಿಲಡೆಲ್ಫಿಯಾದಲ್ಲಿ ಪ್ರಕ್ರಿಯೆ ಹಾಗೂ ರೆಸಿಪಿಗಳು ಭಾರೀ ಜನಪ್ರಿಯತೆ ಗಳಿಸಿದವು. 2015ರಲ್ಲಿ ನಾರ್ವೆಯಲ್ಲಿ 10 ಅಡಿ ಉದ್ದದ ಐಸ್ ಕ್ರೀಮ್ ವಿಶ್ವ ದಾಖಲೆ ಬರೆಯಿತು. ಭಾರತದಲ್ಲಿ ಗುಜರಾತ್ ಅತಿ ಹೆಚ್ಚು ಐಸ್ ಕ್ರೀಮ್ ಸೇವನೆಗೆ ಹೆಸರುವಾಸಿ. 8 ಆರೋಗ್ಯ. ದೇಹದೊಳಗಿನ ಟಿಕ್ ಸರ್ಕೇಡಿಯನ್ ರಿಂದ ಸರಿಯಾಗಿಟ್ಟುಕೊಳ್ಳುವುದು ಸಂಪೂರ್ಣವಾಗಿ ನಮಗೆ ಸಾಧ್ಯವಿಲ್ಲದಿದ್ದರೂ ಸ್ವಲ್ಪ ಮಟ್ಟಿನ ಪ್ರಯತ್ನ ಖಂಡಿತ ಮಾಡಬಹುದು. ಅದು ಹಲವಾರು ನಿದ್ರಾ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಸಹಕಾರಿ ಕೂಡ.
ಟಿಕ್ ಟಿಕ್ ಎನ್ನುವುದು ಗಡಿಯಾರ ಅಥವಾ ವಾಚ್ ತಾನೆ. ಗಡಿಯಾರ ಇರಬೇಕಾಗಿರುವುದು ಗೋಡೆಯ ಮೇಲೆ, ವಾಚ್ ಇರುವುದು ಕೈಯಲ್ಲಿ. ಹಾಗಾದರೆ ದೇಹದೊಳಗಿನ ಟಿಕ್ ಟಿಕ್ ಏನೆಂದು ಅಚ್ಚರಿಯೇ? ಹೌದು, ದೇಹದೊಳಗೂ ಟಿಕ್ ಟಿಕ್ ಗಡಿಯಾರ ಇದೆ. ಅದೇ ಜೈವಿಕ ಗಡಿಯಾರ. ಇದರ ಸಹಾಯದಿಂದಲೇ ಇಡೀ ದೇಹದ ವಿವಿಧ ಕ್ರಿಯೆಗಳು ನಿಯಮಿತವಾಗಿ ನಡೆಯುತ್ತವೆ. ಈ 24 ಗಂಟೆಗಳ ನಿಯಮಿತ ಚಕ್ರಕ್ಕೆ ಸರ್ಕೇಡಿಯನ್ ರಿದಮ್ ಎಂದು ಕರೆಯುವರು. ಈ ಸರ್ಕೇಡಿಯನ್ ಪದದ ಉತ್ಪತ್ತಿ ಲ್ಯಾಟಿನ್ ಭಾಷೆಯ ಸರ್ಕಾಡಿಯಮ್ ಎಂಬ ಪದದಿಂದ ಬಂದಿದೆ. ಆ ಭಾಷೆಯಲ್ಲಿ ಹಾಗೆಂದರೆ ಸುಮಾರು ಒಂದು ದಿನ ಎಂದರ್ಥ. ಕೇವಲ ಮನುಷ್ಯರಷ್ಟೇ ಅಲ್ಲ, ಗಿಡ, ಮರ, ಪ್ರಾಣಿ, ಪಕ್ಷಿಗಳಲ್ಲೂ ಈ ಸರ್ಕೇಡಿಯನ್ ರಿದಮ್ ಕಂಡುಬರುತ್ತದೆ. ಮನುಷ್ಯರಲ್ಲಿ ಜೈವಿಕ ಗಡಿಯಾರ. ಮನುಷ್ಯರಲ್ಲಿ ಈ ಜೈವಿಕ ಗಡಿಯಾರ ಎನ್ನುವುದು ಇರುವುದೇ ನಮ್ಮ ಮೆದುಳಿನ ಹೈಪೋಥಲಾಮಸ್ ಭಾಗದಲ್ಲಿ ಇರುವ ನರಕೋಶಗಳಾದ ಸುಪ್ರಕೈಯಾಸ್ಮಾಟಿಕ್ ನ್ಯೂಕ್ಲಿಯೈನಲ್ಲಿ. ಈ ಹೈಪೋಥಲಾಮಸ್ ಭಾಗ ರಕ್ತದೊತ್ತಡ, ದೇಹದ ತಾಪಮಾನ, ನಿದ್ರೆ, ಭಾವನೆಗಳು ಹೀಗೆ ಹಲವಾರು ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಈ ಜೈವಿಕ ಗಡಿಯಾರದ ಸಹಾಯದಿಂದಲೇ ಸರ್ಕೇಡಿಯನ್ ರಿದಮ್ ನಡೆಯುತ್ತದೆ. ಅಕಸ್ಮಾತ್ ಈ ಸುಪ್ರಕೈಯಾಸ್ಮಾಟಿಕ್ ನರಕೋಶಗಳನ್ನು ನಾಶಪಡಿಸಿದರೆ ನಮ್ಮ ಈ ನಿಯಮಿತವಾದ ನಿದ್ರೆ ಜಾಗೃತ ಸ್ಥಿತಿಯ ಚಕ್ರವೇ ಮಾಯವಾಗುತ್ತದೆ. ಈ ನರಕೋಶಗಳಿಗೆ ನಮ್ಮ ಕಣ್ಣುಗಳ ಮೂಲಕ ಸಂಕೇತಗಳು ಬರುತ್ತವೆ. ಕಣ್ಣಿನ ರೆಟಿನಾ ಮೇಲೆ ಬೆಳಕು ಬಿದ್ದಾಗ ಅಲ್ಲಿರುವ ಮೆಲನಾಪ್ಸಿನ್ ಎನ್ನುವ ರಾಸಾಯನಿಕ ವಸ್ತುವಿನ ಮೂಲಕ ನೇರವಾಗಿ ಕಣ್ಣಿನ ಹೈಪೋಥಲಾಮಸ್ಗೆ ಸಂಕೇತಗಳು ಹೋಗುತ್ತವೆ. ಈ ಹೈಪೋಥಲಾಮಸ್ನಿಂದ ಸಂಕೇತಗಳು ಮೆದುಳಿನಲ್ಲೇ ಇರುವ ಬಟಾಣಿ ಗಾತ್ರದ ಪೈನಿಯಲ್ ಗ್ರಂಥಿಯನ್ನು ಪ್ರಚೋದಿಸುತ್ತದೆ. ಆಗ ಸ್ರವಿಸುವ ಮೆಲಟೋನಿನ್ ಹಾರ್ಮೋನು ನಿದ್ರೆಗೆ ಸಹಾಯ ಮಾಡುತ್ತದೆ. ಆದರೆ ಸಂಶೋಧನೆಗಳ ಪ್ರಕಾರ ಈ ಹೊರಗಿನ ಬೆಳಕಿನ ಸಹಾಯ ಇಲ್ಲದಿದ್ದರೂ ಈ ಜೈವಿಕ ಗಡಿಯಾರ ತನ್ನದೇ ಆಂತರಿಕ ಶಕ್ತಿಯಿಂದ ಸ್ವಂತವಾಗಿ ಕೆಲಸ ನಿರ್ವಹಿಸಬಲ್ಲದು. ಈ ರೀತಿಯ ಜೈವಿಕ ಗಡಿಯಾರಗಳು ನಮ್ಮ ದೇಹದ ಇತರ ಭಾಗಗಳಲ್ಲೂ ಇದೆ ಎಂದು ಪ್ರತಿಪಾದಿಸಲಾಗುತ್ತಿದೆ. ಯಕೃತ್ತಿನ ಕೋಶಗಳಲ್ಲಿರುವ ಜೈವಿಕ ಗಡಿಯಾರಕ್ಕೆ ಆಹಾರ ನೀಡುವುದೇ ಪ್ರಚೋದನೆಯಂತೆ. ಸರ್ಕೇಡಿಯನ್ ರಿದಮನ ವ್ಯತ್ಯಯಗಳು. ದೂರದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬೆಂಗಳೂರಿನಿಂದ 23 ಗಂಟೆಗಳ ವಿಮಾನ ಪ್ರಯಾಣ. ಇಲ್ಲಿ ಮಧ್ಯಾಹ್ನ 1 ಗಂಟೆಗೆ ಹೊರಟಿದ್ದೀರಾ, ಅಲ್ಲಿ ಹೋಗಿ ಇಳಿಯುವಷ್ಟರಲ್ಲಿ ರಾತ್ರಿ 12 ಗಂಟೆ. ಇಲ್ಲಿಯ ಕಾಲಮಾನದ ಪ್ರಕಾರ ಅದು ನಿಮಗೆ ಮಧ್ಯಾಹ್ನ, ಆದರೆ ಅಲ್ಲಿ ಮಧ್ಯರಾತ್ರಿ. ಈ ಸಂದರ್ಭದಲ್ಲಿ ನಿಮಗೆ ಕಾಡುವುದೇ ಜೆಟ್ ಲ್ಯಾಗ್. ಇದು ಈ ಸರ್ಕೇಡಿಯನ್ ರಿದಮ್ಗೆ ಸಂಬಂಧಿಸಿದ ವ್ಯತ್ಯಾಸ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಹೇಳಿಕೊಳ್ಳುವುದುಂಟು. ನನಗೆ ರಾತ್ರಿ ಓದಿದರೆ ಚೆಂದ, ರಾತ್ರಿ 2-3 ಗಂಟೆಯ ತನಕ ಎಚ್ಚರ ಇರಬಲ್ಲೆ. ಆದರೆ ಬೆಳಗ್ಗಿನ ಜಾವ ಏಳುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಕೆಲವರ ಅನುಭವವಾದರೆ, ಇನ್ನು ಕೆಲವರಿಗೆ ರಾತ್ರಿ ಎದ್ದಿರುವುದಕ್ಕೆ ಕಷ್ಟ. ಇದಕ್ಕೆ ಕಾರಣ ಪ್ರತಿ ವ್ಯಕ್ತಿಯಲ್ಲಿರುವ ಸರ್ಕೇಡಿಯನ್ ರಿದಮ್. ವಯಸ್ಸಾದಂತೆ ನಿದ್ರೆ ಕಡಿಮೆಯಾಗಿ ಬೆಳಿಗ್ಗೆ ಬೇಗ ಎದ್ದು ಕುಳಿತುಕೊಳ್ಳುತ್ತಾರೆ. ಈ ಜೈವಿಕ ಗಡಿಯಾರದ ಕಾರಣದಿಂದಲೇ ವೃದ್ಧರಿಗೆ ನಿದ್ರೆ ಕಡಿಮೆಯಾಗಿ ಬೆಳಿಗ್ಗೆ ಬೇಗ ಏಳುವಂತಾಗುತ್ತದೆ. ಇನ್ನು ಬೆಳಗ್ಗಿನ ಕೆಲಸ ಮಾಡಿ, ಮಧ್ಯಾಹ್ನ ಚೆನ್ನಾಗಿ ಊಟ ಬಾರಿಸಿ ಮತ್ತೆ ಕೆಲಸಕ್ಕೆ ಹೊರಡಲು ತಯಾರಾದಾಗ ನಿದ್ರೆ ಮಂಪ್ರು ಬಂದು ಅರ್ಧ ಗಂಟೆಯಾದರೂ ವಿರಾಮ ತೆಗೆದುಕೊಳ್ಳೋಣ ಎನಿಸುತ್ತದೆಯಲ್ಲ, ಅದು ಈ ಸರ್ಕೇಡಿಯನ್ ರಿದಮನಿಂದಾಗಿಯೇ. ಏನಿದು ಜಿಟ್ ಗ್ಯಾಬರ್ಸ್? ಈ ಜೈವಿಕ ಗಡಿಯಾರ ಮೆದುಳಿನಲ್ಲಿ ಆಂತರಿಕವಾಗಿದ್ದರೂ ಹೊರಗಿನ ಬೆಳಕಿಗೆ ಬದಲಾವಣೆಗಳಾಗುತ್ತವೆ. ಆದರೆ ಬೆಳಕಿನ ಜೊತೆಗೆ ಇತರ ಕೆಲವು ಹೊರಗಿನ ಪರಿಸರದ ಕಾರಣಗಳು ಸರ್ಕೇಡಿಯನ್ ರಿದಮನಲ್ಲಿ ವ್ಯತ್ಯಾಸಗಳನ್ನು ತರಬಹುದು. ಅವುಗಳಿಗೆ ಜಿಟ್ ಗೆಬರ್ಸ್, ಸಿಟ್ ಜಬರ್ಸ್, ಇನ್ ಅನ್ನುತ್ತಾರೆ. ತಡರಾತ್ರಿಯ ಪಾಳಿ ಕೆಲಸ, ಸ್ಕ್ರೀನ್ ಬಳಕೆ, ಮಾನಸಿಕ ಒತ್ತಡ, ದೈಹಿಕ ವ್ಯಾಯಾಮ ಇತ್ಯಾದಿ ಈ ಜಿಟ್ ಗೆಬರ್ಸ್ಗೆ ಉದಾಹರಣೆ. ಸರ್ಕೇಡಿಯನ್ ರಿದಮ್ ಸಮಸ್ಯೆಗಳು. ಜೆಟ್ ಲ್ಯಾಗ್ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಆದರೆ ಅದು ಬಿಟ್ಟು ಸರ್ಕೇಡಿಯನ್ ರಿದಮ್ ತೊಂದರೆಯಿಂದಾಗಿ ಹಲವಾರು ಸಮಸ್ಯೆಗಳು ಆಗುತ್ತವೆ. ಚಳಿಗಾಲದಲ್ಲಿ ಕಾಡುವ ಮಾನಸಿಕ ಖಿನ್ನತೆ, ಕಾರಣವಿಲ್ಲದ ಸುಸ್ತು, ಏಕಾಗ್ರತೆಯ ಕೊರತೆ, ಮಧ್ಯರಾತ್ರಿಯಾದರೂ ನಿದ್ರೆ ಬಾರದಿರುವುದು ಇತ್ಯಾದಿ ಸಮಸ್ಯೆಗಳು ಉಂಟಾಗುವಿಕೆಯಲ್ಲಿ ಸರ್ಕೇಡಿಯನ್ ರಿದಮ್ ಪಾತ್ರ ಉಂಟು. ನಿದ್ರಾ ಸಮಸ್ಯೆ ನಿವಾರಣೆ ಹೇಗೆ? ಸರ್ಕೇಡಿಯನ್ ರಿದಮ್ ಸರಿಯಾಗಿ ಇಟ್ಟುಕೊಳ್ಳುವುದು ಸಂಪೂರ್ಣವಾಗಿ ನಮಗೆ ಸಾಧ್ಯವಿಲ್ಲದಿದ್ದರೂ ಸ್ವಲ್ಪ ಮಟ್ಟಿನ ಪ್ರಯತ್ನ ಖಂಡಿತ ಮಾಡಬಹುದು. ಅದು ಹಲವಾರು ನಿದ್ರಾ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಸಹಕಾರಿ ಕೂಡ. ಅತಿಯಾದ ಕಾಫಿ ಅಥವಾ ಟೀ ಬಳಕೆ ಬೇಡ.
ನಿಯಮಿತವಾದ ನಿದ್ರಾ ರೂಢಿ ಇರಲಿ. ಪ್ರತಿ ರಾತ್ರಿ ಒಂದೇ ಸಮಯಕ್ಕೆ ಮಲಗಿ ಬೆಳಿಗ್ಗೆ ಏಳುವ ರೂಢಿ ಮಾಡಿಕೊಳ್ಳಿ. ರಾತ್ರಿ ಮಲಗುವ ಮುಂಚೆ ಪ್ರಕಾಶವಾದ ಬೆಳಕಿನ ಎಲೆಕ್ಟ್ರಾನಿಕ್ ಸ್ಕ್ರೀನ್ ಬಳಸುವುದು ಬೇಡ. ಹಗಲಿನ ಸೂರ್ಯ ರಶ್ಮಿಗಳಿಗೆ ನಮ್ಮನ್ನು ನಾವು ತೆರೆದುಕೊಳ್ಳಬೇಕು. ಮಧ್ಯಾಹ್ನ ಮಲಗಬೇಕೆಂದರೆ ಕೇವಲ ಅರ್ಧ ಗಂಟೆಗೆ ಸೀಮಿತಗೊಳಿಸಿ. ಹದವಾದ ವ್ಯಾಯಾಮ ಪ್ರತಿದಿನವೂ ಇರಲಿ. ಆದರೆ ನೆನಪಿಡಿ, ರಾತ್ರಿ ಮಲಗುವ ಮೊದಲು ಶ್ರಮದಾಯಕ ವ್ಯಾಯಾಮ ಬೇಡ. 9. ಪ್ರವಾಸ. ರಿಯೋ ಕಾರ್ನಿವಲ್, ಕಾಮನ ಬಿಲ್ಲುಗಳ ಜಂಬೂ ಸವಾರಿ. ಬ್ರೆಜಿಲ್ನ ರಿಯೋ ಕಾರ್ನಿವಲ್ ವಿಶ್ವದ ಬಹುದೊಡ್ಡ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಒಂದು. 2025 ರ 28 ಫೆಬ್ರವರಿಯಿಂದ 8 ಮಾರ್ಚ್ ರವರೆಗೆ ನಡೆಯುವ ಈ ಹಬ್ಬ ಕಲೆ, ಸಂಸ್ಕೃತಿಯೊಂದಿಗೆ ಮೋಜು ಮಸ್ತಿಯನ್ನು ಮಿಡಿತಗೊಳಿಸುವ ಅನಾದೃಶ ಸಂಭ್ರಮ. ಸಾಂಬಾ ಸಂಗೀತದ ಕಂಪನಕ್ಕೆ ಇಡೀ ನಗರವೇ ಮಿಡಿಯುತ್ತದೆ. ಅದ್ಧೂರಿಯಾದ, ವರ್ಣಾಂಕೃತವಾದ, ಸಂದೇಶವನ್ನು ಒಳಗೊಂಡ, ನೂರಾರು ಕಲಾವಿದರನ್ನು ಒಳಗೊಂಡ, ಬೃಹತ್ ಗಾತ್ರದ ಆಕೃತಿಗಳು, ಅಲಂಕೃತವಾದ ಬೃಹತ್ ಪರೇಡ್ ರಸ್ತೆಯಲ್ಲಿ ಸಾಗುತ್ತದೆ. ಆ ಆಕೃತಿಯ ಮೇಲೆ, ಕೆಳಗೆ ಮಿನುಗುವ ಗರಿಗಳಿಂದ ಅಲಂಕೃತಗೊಂಡ ಉತ್ಸಾಹದ ಬುಗ್ಗೆಯಂತಿರುವ ನೃತ್ಯಗಾರ್ತಿಯರು, ಪ್ರೇಕ್ಷಕರಲ್ಲಿಯೂ ಉತ್ಸಾಹವನ್ನು ಬಡೆದೆಬ್ಬಿಸುತ್ತಾರೆ. ಕೈಪಿರಿನ್ಹಾ, ಬ್ರೆಜಿಲಿನ ಪ್ರಸಿದ್ಧ ಕಾಕ್ಟೇಲ್, ಮತ್ತು ಬಿಯರ್ ಹೊಳೆಯಂತೆ ಹರಿಯುತ್ತಿರುತ್ತದೆ. ಲಯಬದ್ಧವಾಗಿ ಬಡಿಯುತ್ತಿರುವ ಡ್ರಮ್ನಿನಾದಕ್ಕೆ ಜನರು ಹುಚ್ಚೆದ್ದು ಕುಣಿಯುತ್ತಾರೆ. ದಕ್ಷಿಣ ಅಮೆರಿಕದ ಬ್ರೆಜಿಲ್ ದೇಶದಲ್ಲಿ ನಡೆಯುವ ಕಾರ್ನಿವಲ್ ರೀತಿಯ ಮತ್ತೊಂದು ವರ್ಣಮಯ ಆಚರಣೆ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಪಂಚೇಂದ್ರಿಯಗಳನ್ನು ಹುಚ್ಚೆಬ್ಬಿಸುವ ವಿಶೇಷವಾದ ಆಚರಣೆ ಇದು. ಹಗಲು ರಾತ್ರಿಯನ್ನು ಒಂದುಗೂಡಿಸುವ, ಎಲ್ಲೆಡೆ ಮಾದಕತೆಯನ್ನು ಸ್ಫುರಿಸುವ ಸಂಗೀತ, ನೃತ್ಯ, ವಿಶೇಷ ವೇಷಭೂಷಣಗಳ ಪ್ರದರ್ಶಕತೆಯ ಪರಾಕಾಷ್ಠೆಯ ಉನ್ಮತ್ತ ಸಂಭ್ರಮಾಚರಣೆ ಇದು. ದಕ್ಷಿಣ ಅಮೆರಿಕ ಖಂಡದ ಎರಡನೇ ದೊಡ್ಡ ನಗರ ಮತ್ತು ಬ್ರೆಜಿಲ್ ದೇಶದ ರಾಜಧಾನಿ ರಿಯೋ ಡಿ ಜನೇರೋ, ಸಾಂಬಾ ನೃತ್ಯದ ತವರೂರು. ಈ ವರ್ಷ 28 ಫೆಬ್ರವರಿಯಿಂದ 8 ಮಾರ್ಚ್ ರವರೆಗೆ ರಿಯೋ ನಗರದಲ್ಲಿ ಕಾರ್ನಿವಲ್ ನಡೆಯಲಿದೆ. ಕಾರ್ನಿವಲ್ಗಾಗಿ, ಅದರಲ್ಲಿನ ಗ್ರಾಂಡ್ ಚಾಂಪಿಯನ್ ಸ್ಥಾನಕ್ಕಾಗಿ ರಿಯೋ ನಗರದ ಹಲವಾರು ಸಾಂಬಾ ಶಾಲೆಗಳು ವರ್ಷಪೂರ್ತಿ ತಯಾರಿ ನಡೆಸುತ್ತದೆ. ಕಳೆದ ವರ್ಷ 2024 ರ 9 ಫೆಬ್ರವರಿಯಿಂದ 14 ರವರೆಗೆ ಬ್ರೆಜಿಲ್ನ ರಿಯೋ ನಗರದಲ್ಲಿ ಕಾರ್ನಿವಲ್ ಆಯೋಜಿಸಲಾಗಿತ್ತು. ಶುಕ್ರವಾರ ಮಧ್ಯಾಹ್ನದಿಂದ ಬುಧವಾರ ಮಧ್ಯಾಹ್ನದವರೆಗೂ ನಡೆಯಿತು. ಕ್ಯಾಥೋಲಿಕ್ ಪಂಗಡದವರ ಲೆಂಟ್ ಎಂಬ ವ್ರತಾಚರಣೆಯ ಹಬ್ಬದ ಆರಂಭವನ್ನು ಇದು ಪ್ರತಿನಿಧಿಸುತ್ತದೆ. ಲ್ಯಾಟಿನ್ ಪದ ಕಾರ್ನೆವಾಲೆ ಅಂದರೆ ಮಾಂಸ ತಿನ್ನದಿರುವುದು ಎಂದರ್ಥ. 1500ನೇ ಇಸವಿಯಲ್ಲಿ ಪೋರ್ಚುಗೀಸರು ಬ್ರೆಜಿಲ್ಗೆ ಈ ಆಚರಣೆಯನ್ನು ತಂದರು ಎನ್ನುತ್ತಾರೆ. ನಂತರ ಮೂಲ ನಿವಾಸಿಗಳ, ಆಫ್ರಿಕನ್ನರ ಲಯ, ನೃತ್ಯ, ವೇಷಭೂಷಣಗಳು ಸಂಕರಣಗೊಂಡು ವಿಶೇಷ ಸೊಗಡನ್ನು ಹೊಂದುವ ಮೂಲಕ ಅದು ಲೋಕ ಖ್ಯಾತಿ ಹೊಂದಿತು. ಬ್ರೆಜಿಲ್ನಲ್ಲಿ ಈ 6 ದಿನಗಳು ಅಘೋಷಿತ ರಜೆಯ ದಿನಗಳಿದ್ದಂತೆ. ಇಡೀ ದೇಶದಲ್ಲಿ ಎಲ್ಲ ವ್ಯವಸ್ಥೆಗಳು ಸ್ಥಗಿತವಾಗುತ್ತದೆ. ಯಾರು ಯಾವ ಕೆಲಸವನ್ನು ಮಾಡುವುದಿಲ್ಲ. ಎಲ್ಲರೂ ಮೈ ಮರೆತು ರಸ್ತೆಯಲ್ಲಿ ತುಂಡು ಬಟ್ಟೆಯುಟ್ಟು ಸಂಭ್ರಮಿಸುತ್ತಾರೆ. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಷಾಂತರ ಮಂದಿ ಪ್ರವಾಸಿಗರು ಆಗಮಿಸುವರು. ಬ್ರೆಜಿಲ್ ಸಂಸ್ಕೃತಿಯನ್ನು ಆಸ್ವಾದಿಸುವ ಏಕೈಕ ರಹದಾರಿ ಈ ಕಾರ್ನಿವಲ್. ಬ್ರೆಜಿಲ್ನ ಹಲವಾರು ನಗರಗಳಲ್ಲಿ ಕಾರ್ನಿವಲ್ ನಡೆಯುತ್ತದೆಯಾದರೂ ಅತಿ ದೊಡ್ಡದಾದ ಕಾರ್ನಿವಲ್ ಆಚರಣೆ ನಡೆಯುವುದು ರಿಯೋ ಡಿ ಜನೈರೋದಲ್ಲಿ. ಬೆಡಗಿನ ಸಾಂಬಾಡ್ರೋಮ್. ರಿಯೋ ನಗರದಲ್ಲಿನ ಸಾಂಬಾಡ್ರೋಮ್ನಲ್ಲಿ ಕಾರ್ನಿವಲ್ ಅಂಗವಾಗಿ ನಡೆಯುವ ಬೃಹತ್ ಪರೇಡ್, ಮೆರವಣಿಗೆ, ವೀಕ್ಷಣೆಗೆ ಲಕ್ಷಾಂತರ ಮಂದಿ ಜಮಾಯಿಸುತ್ತಾರೆ. ರಾತ್ರಿ ಇಡೀ ನಡೆಯುವ ಈ ಪರೇಡ್ನಲ್ಲಿ ಪ್ರಖ್ಯಾತ ಸಾಂಬಾ ಶಾಲೆಗಳ ತಂಡಗಳು ಭಾಗಿಯಾಗುತ್ತವೆ. 1 ವರ್ಷದಿಂದ ಮಾಡಿರುವ ಸಿದ್ಧತೆಗಳಿಂದ ತಮ್ಮೆಲ್ಲ ಪ್ರತಿಭೆಯನ್ನು ದೇಸಿ ನೃತ್ಯ, ವೇಷಭೂಷಣ, ಸಂಗೀತ, ಕಲಾ ಪ್ರದರ್ಶನದ ಮೂಲಕ ಪ್ರದರ್ಶನ ಮಾಡಿ ಚಾಂಪಿಯನ್ಶಿಪ್ಗಾಗಿ ಪೈಪೋಟಿ ನಡೆಸುವರು. ಒಂದೊಂದು ತಂಡದಲ್ಲೂ ಸಾವಿರಾರು ಮಂದಿ ಇರುತ್ತಾರೆ. ಎಲ್ಲರ ಸಂಯೋಜಿತ ನೃತ್ಯ ಬೆರಗನ್ನು ಉಂಟು ಮಾಡುತ್ತದೆ. 70,000 ಮಂದಿ ಕುಳಿತುಕೊಳ್ಳಬಹುದಾದ ಸಾಂಬಾಡ್ರೋಮ್ನ 700 ಮೀಟರ್ ಉದ್ದದ ಹಾದಿಯಲ್ಲಿ ಒಮ್ಮೆಗೆ 1,000ಕ್ಕೂ ಹೆಚ್ಚು ಮಂದಿ ಕಲಾ ಪ್ರದರ್ಶನ ನೀಡುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಕಳೆದ ಬಾರಿ 12 ಸಾಂಬಾ ಶಾಲೆಗಳು ಭಾಗವಹಿಸಿದ್ದವು. ಥೇಟ್ ಫುಟ್ಬಾಲ್ ಟೀಮ್ಗಳಿಗೆ ಇದ್ದಂತೆ ಈ ತಂಡಗಳಿಗೂ ಬೆಂಬಲಿಗರು, ಪ್ರೋತ್ಸಾಹಕರು ಇರುತ್ತಾರೆ. ರಿಯೋ ನಗರದಲ್ಲಿ 120 ಸಾಂಬಾ ಶಾಲೆಗಳಿವೆ.
ಇವುಗಳಲ್ಲಿ ಆಯ್ದ ವಿಶೇಷ ತಂಡಗಳು ಮಾತ್ರ ಚಾಂಪಿಯನ್‌ಶಿಪ್‌ಗಾಗಿ ಪೈಪೋಟಿ ನಡೆಸುತ್ತವೆ. 75 ನಿಮಿಷದಲ್ಲಿ ಸಾಮ್ ಬಾರ್ಡ್ರೂಮ್‌ನ ಹಾದಿಯಲ್ಲಿ ಸಾಗಿ ಸಂಗೀತ ಮತ್ತು ನೃತ್ಯದ ಕಥೆಯೊಂದನ್ನು ಹೇಳುವ ತಮ್ಮ ಪ್ರತಿಭಾ ಪ್ರದರ್ಶನದಿಂದ ಅವರು ಜನರು ಹಾಗೂ ತೀರ್ಪುಗಾರರನ್ನು ಮೆಚ್ಚಿಸಬೇಕು. ಅದಕ್ಕಾಗಿ 1 ವರ್ಷ ಪರಿಶ್ರಮ ಮತ್ತು ಲಕ್ಷಾಂತರ ಡಾಲರ್ ಹಣ ಖರ್ಚು ಮಾಡುತ್ತಾರೆ. ಸಾಮಾಜಿಕ, ರಾಜಕೀಯ, ಐತಿಹಾಸಿಕ ಅಥವಾ ಪರಿಸರ ವಿಚಾರವಾಗಿ ವಿಷಯವನ್ನು ಆಯ್ದು ಕಥೆಯ ರೂಪದಲ್ಲಿ ಪ್ರದರ್ಶಿಸುವರು. ಸಾಮ್ ಬಾರ್ಡ್ರೂಮ್‌ನಲ್ಲಿ ಕುಳಿತು ಈ ಪರೇಡ್ ವೀಕ್ಷಿಸಲು ಟಿಕೆಟ್ ಮೌಲ್ಯ $14 ನಿಂದ ಹಿಡಿದು $400 ವರೆಗೂ ಇರುತ್ತದೆ. ರಸ್ತೆಯಲ್ಲೆಲ್ಲ ಸಂಭ್ರಮಾಚರಣೆ. ಹಬ್ಬದ ನಿಜವಾದ ಆಚರಣೆ ಅಥವಾ ಪರೇಡ್ ಸಾಮ್ ಬಾರ್ಡ್ರೂಮ್‌ನಲ್ಲಿ ನಡೆದರೂ ಪ್ರತಿಯೊಂದು ರಸ್ತೆಯಲ್ಲಿಯೂ ವಾದ್ಯಗೋಷ್ಠಿ, ಕುಣಿತ, ಕುಡಿತ, ವಿಚಿತ್ರ ವೇಷಭೂಷಣ ಧರಿಸಿರುವ ಜನರ ಓಡಾಟ ಹಗಲು ರಾತ್ರಿ ನಡೆಯುತ್ತಿರುತ್ತವೆ. ಬ್ರೆಜಿಲ್‌ಗೆ ಕಳೆದ ಬಾರಿಯ ಕಾರ್ನಿವಲ್‌ನಿಂದಾಗಿ $1,800 ದಶಲಕ್ಷ ಹಣ ಹರಿದು ಬಂದಿದೆ ಎಂದು ಅಂದಾಜಿಸಲಾಗಿದೆ. ಒಂದು ರೀತಿಯಲ್ಲಿ ದೇಶದ ಆರ್ಥಿಕ ಪ್ರಗತಿಯೂ ಈ ಕಾರ್ನಿವಲ್ ಮೂಲಕ ಆಗುತ್ತದೆ. 10 ಚಿಣ್ಣರ ಪುಟ. ಶ್ರಮವೀರ ಬಾಲಕ. ನಗರ ಪ್ರದೇಶವೊಂದರಲ್ಲಿ ಲಕ್ಷ್ಮಿ ಎಂಬ ಮಹಿಳೆ ತನ್ನ 15 ವರ್ಷದ ಮಗನೊಂದಿಗೆ ವಾಸವಾಗಿದ್ದಳು. ಆ ಬಾಲಕನಿಗೆ ತಂದೆ ಇರಲಿಲ್ಲ. ಆತ 9ನೇ ತರಗತಿಯಲ್ಲಿ ಓದುತ್ತಿದ್ದ. ಆಕೆ ಮಾಡುವ ಕೂಲಿ ಕೆಲಸದಿಂದ ಅವರಿಬ್ಬರ ಜೀವನ ಹೇಗೋ ನಡೆಯುತ್ತಿತ್ತು. ಮಗ ವಿಶ್ವ ಓದುವುದರಲ್ಲಿ ತುಂಬಾ ಜಾಣನಾಗಿದ್ದ. ಮಗನು ದಿನಾಲೂ ಶಾಲೆಗೆ ಹೋಗುತ್ತಿದ್ದು, 9ನೆಯ ತರಗತಿಯಲ್ಲಿ ಓದುತ್ತಿದ್ದ. ಅವಳು ಮಾಡುವ ಕೂಲಿ ಕೆಲಸದಿಂದ ಅವರಿಬ್ಬರ ಜೀವನ ಹೇಗೋ ನಡೆಯುತ್ತಿತ್ತು. ಮಗ ವಿಶ್ವ ಕೂಡ ಓದುವುದರಲ್ಲಿ ಜಾಣನಾಗಿದ್ದ. ಕೆಲವೊಮ್ಮೆ ಯಾವುದಾದರೂ ಕಾರಣಾಂತರಗಳಿಂದ ಹಣಕಾಸಿನ ತೀವ್ರ ತೊಂದರೆ ಅನುಭವಿಸಬೇಕಾಗಿ ಬರುತ್ತಿತ್ತು. ತಿಳುವಳಿಕೆ ಇರುವ ವಿಶ್ವನಿಗೆ ಅದೆಲ್ಲ ಅರ್ಥವಾಗುತ್ತಿತ್ತು. ಕೆಲವೊಂದು ಸಾರಿ, ಓದುವುದನ್ನು ನಿಲ್ಲಿಸಿ ನಿನಗೆ ಸಹಾಯ ಮಾಡುತ್ತೇನೆ ಎಂದು ತಾಯಿಯ ಮುಂದೆ ಹೇಳಿಕೊಂಡಿದ್ದ. ಆದರೆ ಲಕ್ಷ್ಮಿ ಅದನ್ನು ಖಡಾಖಂಡಿತವಾಗಿ ನಿರಾಕರಿಸಿದಳು. ನೀನು ಓದುವ ವಯಸ್ಸಿನಲ್ಲಿ ಓದು. ಮುಂದೆ ಜೀವನ ಪೂರ್ತಿ ದುಡಿಯುವುದು ಇದ್ದೇ ಇದೆ ಎಂದು ತಿಳಿ ಹೇಳಿದ್ದಳು. ಒಂದು ದಿನ ತನ್ನ ತಾಯಿಯ ಮುಂದೆ ಬಂದ ವಿಶ್ವ, ಅಮ್ಮ, ನನಗೆ ಶಾಲೆಯಲ್ಲಿ ನಾಳೆಯಿಂದ ಯೋಗ ಹೇಳಿಕೊಡುತ್ತಾರಂತೆ. ಅದಕ್ಕಾಗಿ ನಾನು ಬೆಳಗ್ಗಿನ ಜಾವ 5 ಗಂಟೆಗೆಲ್ಲ ಹೋಗಬೇಕು. ಬೇಗನೆ ಎಬ್ಬಿಸು ಎಂದು ಹೇಳಿದ. ಮರುದಿನದಿಂದ 5 ಗಂಟೆಗೆಲ್ಲ ಮನೆಯಿಂದ ಹೊರ ಹೋಗುತ್ತಿದ್ದ. ಮರಳಿ ಬರುವಾಗ 8 ಗಂಟೆಯಾಗುತ್ತಿತ್ತು. ಬರುತ್ತಲೇ ಶಾಲೆಗೆ ತಯಾರಿ ಮಾಡಿಕೊಂಡು ಹೋಗುತ್ತಿದ್ದ. ಇದು ನಿತ್ಯ ಜೀವನದಲ್ಲಿ ರೂಢಿಯಾಗಿ ಹೋಗಿತ್ತು. ಅದೊಂದು ದಿನ ಲಕ್ಷ್ಮಿ ಬಟ್ಟೆ ತೊಳೆಯುತ್ತಿರುವಾಗ ವಿಶ್ವನ ಆಂಗಿಯ ಜಿಬ್ಬಿನಲ್ಲಿ $500 ಸಿಕ್ಕಿತು. ಅವಳಿಗೂ ಆಶ್ಚರ್ಯ. ಅಷ್ಟೊಂದು ಹಣ ಮಗನಲ್ಲಿ ಬರಲು ಸಾಧ್ಯವಿಲ್ಲ. ವಿಶ್ವ ಎಲ್ಲಿಯಾದರೂ ಕದ್ದಿರಬಹುದಾ ಎಂದು ಮನ ಕೇಳಿತು. ಛೆ, ನನ್ನ ಮಗ ಹಾಗೆ ಮಾಡಲಾರ. ಆತನ ಸ್ವಭಾವ ಎಂತಹದ್ದು ಎಂಬುದು ನನಗೆ ಗೊತ್ತಿದೆ ಎಂದುಕೊಂಡಳು. ಸಾಯಂಕಾಲ ಮಗನಿಗಾಗಿ ಕಾಯತೊಡಗಿದಳು. ಸಾಯಂಕಾಲ ಮಗ ಮನೆಗೆ ಬಂದಾಗ ಅವನನ್ನು ಆಂಗಿಯ ಜಿಬ್ಬಿನಲ್ಲಿ ಹಣ ಇರುವ ಬಗ್ಗೆ ವಿಚಾರಿಸಿದಳು. ಅವನು ತಲೆ ತಗ್ಗಿಸಿ ನೆಲಕ್ಕೆದರುತ್ತ ಸುಮ್ನೆ ನಿಂತ. ಏನೋ ಮಾಡಬಾರದ್ದು ಮಾಡಿದ್ದಾನೆ ಎಂದು ಸಿಟ್ಟಿನಿಂದ ಏನಾಯಿತು ಹೇಳು ಎಂದು ಜೋರಾಗಿ ಗದರಿದಳು. ಆಗ ವಿಶ್ವ, ನೀನೊಬ್ಬಳೇ ಮನೆಗಾಗಿ ದುಡಿಯುವುದನ್ನು ನನಗೆ ನೋಡಲಾಗಲಿಲ್ಲ. ನಾನು ಏನಾದರೂ ಒಂದಷ್ಟು ಸಹಾಯ ಮಾಡಬೇಕೆನಿಸಿತು. ಅದಕ್ಕೆ ನೀನು ಬೇಡವೆಂದೆ. ಹಾಗಾಗಿ ನಿನಗೆ ಯೋಗಾಭ್ಯಾಸ ಎಂದು ಸುಳ್ಳು ಹೇಳಿ ದಿನಾಲು ಮನೆಗೆ ಪತ್ರಿಕೆ ಹಾಕಲು ಹೋಗುತ್ತಿದ್ದೆ. ಅದರಿಂದ ಬಂದ ಹಣವೇ ಇದು ಎಂದ. ಅದನ್ನು ಕೇಳಿ ಅಭಿಮಾನ ಪಡಬೇಕೋ, ಸಿಟ್ಟು ಮಾಡಿಕೊಳ್ಳಬೇಕೋ ಗೊತ್ತಾಗದ ಪರಿಸ್ಥಿತಿಗೆ ಲಕ್ಷ್ಮಿ ಬಂದಳು. ನಾನಿರುವಾಗ ಆ ಭಯ ಬೇಡ. ಮೊದಲು ಓದುವುದು ಆಗಲಿ, ನಾಳೆಯಿಂದ ಪೇಪರ್ ಹಂಚಲು ಹೋಗಬೇಡ ಎಂದು ತಾಕೀತು ಮಾಡಿದಳು. ಒಬ್ಬರ ಮೇಲೆ ಒಬ್ಬರು ತೋರುವ ಅಭಿಮಾನಕ್ಕೆ ಪರಸ್ಪರ ಮೆಚ್ಚಿಕೊಂಡರು. ಅಂದಿನಿಂದ ಅದೇ ಸಮಯವನ್ನು ವಿಶ್ವ ಓದುವುದಕ್ಕಾಗಿ ಮೀಸಲಾಗಿಟ್ಟ. ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಗಳಿಸಿದ. ಇಲಾಖೆ, ಸಂಘ ಸಂಸ್ಥೆಗಳು ಅವನನ್ನು ಸನ್ಮಾನಿಸಿ ಹಣಕಾಸಿನ ನೆರವು ನೀಡಿದವು. ವಿದ್ಯೆಯೊಂದಿದ್ದರೆ ಎಲ್ಲವೂ ತಾನಾಗಿಯೇ ಸಿಗುತ್ತದೆ ಎಂದು ವಿಶ್ವ ಹೆಚ್ಚಿನ ಪರಿಶ್ರಮ ಹಾಕಿ ಓದತೊಡಗಿದ. ಮಲೆನಾಡ ಸಿರಿ. ಮಲೆನಾಡ ವರ್ಣನೆಯ ಸೊಗಸಾದ ಗುಣಗಾನ. ಏನೆಂದು ವರ್ಣಿಸಲಿ ಈ ಚಂದದ ನಾಡ. ನಿತ್ಯ ಹರಿದ್ವರ್ಣದ ನಿತ್ಯೋತ್ಸವದ ಕಾಡ. ಒಮ್ಮೆ ತಿರುಗಿ ನೋಡ.
ತೇಲುತ್ತಿರುವ ಮೋಡ, ಚಂದ್ರದ್ರೋಣ, ಗಿರಿಪರ್ವತಗಳ ದಟ್ಟ ಹಸಿರ ಕಾಡ, ನೀನೊಮ್ಮೆ ಕಂಡು ನೋಡ. ಪಶ್ಚಿಮ ಘಟ್ಟಗಳ ಸಾಲು, ಸಹ್ಯಾದ್ರಿ ಪರ್ವತಗಳ ತಪ್ಪಲು, ಹಚ್ಚ ಹಸಿರ ನಾಡ, ಕಣ್ಮನ ಸೆಳೆವ ಹೂಗಳ ಬೀಡ. ಒಮ್ಮೆ ನಿಂತು ನೋಡ. ಎತ್ತ ನೋಡಿದರೂ ಹಸಿರು ಹೊದ್ದು ನಿಂತಿರುವ ಚಪ್ಪರ, ನೋಡಲು ಬಲು ಸುಂದರ. ಈ ಹಸಿರೇ ರೈತರ ಉಸಿರು. ಸುರಿವ ಮಳೆಯಲ್ಲಿ ಸುಮ್ಮನಿರದ ಇಲ್ಲಿಯ ರೈತರು, ನಡೆಸುವರು ಕೃಷಿ ಚಟುವಟಿಕೆಗಳ ಜರು ದರ್ಬಾರು. ಹೊಲಗದ್ದೆಗಳಲ್ಲಿ ನಾಟಿ ಮಾಡುವ ಸುಂದರ ನೋಟ, ಮತ್ತೊಂದೆಡೆ ನೀಟ್ ಆಗಿ ಬೆಳೆದು ನಿಂತಿರುವ ಅಡಿಕೆ ಮರಗಳ ತೋಟ, ಅಲ್ಲಲ್ಲಿ ಬೆಟ್ಟ ಗುಡ್ಡಗಳ ಸಾಲು. ಈ ನಾಡ ಸಿರಿ ಸಂಪತ್ತಿಗೆ ಮಲೆನಾಡಿಗರೇ ಕಾವಲು. ತುಂಬಿ ಹರಿಯುವ ಜಲಧಾರೆಗಳ ಕಡಲು, ಜೋಗದ ಸಿರಿಯ ತೊಟ್ಟಿಲು. ಮಲೆನಾಡ ಕಾಫಿಯ ಕಂಪು, ಶುಂಠಿ ಏಲಕ್ಕಿಯ ಸೊಂಪು, ಹಕ್ಕಿ ಪಕ್ಷಿಗಳ ಗುಂಪು. ಇವುಗಳ ಚಿಲಿಪಿಲಿ ದನಿಯ ಕೆಳಲು ಕಿವಿಗೆ ಬಲು ಇಂಪು. ಮುಂಜಾನೆ ಮುಸ್ಸಂಜೆಯಲ್ಲಿ ಬೀಸುವ ತಂಗಾಳಿಯ ತಂಪು. ಫಲವತ್ತಾದ ಮಲೆನಾಡ ಮಣ್ಣ ಬಣ್ಣ ಕೆಂಪು. ಆ ಗುಂಬೆಯ ಮಳೆ ಬಲು ಜೋರು, ದೂರದಿಂದ ಹರಿದು ಬರುವ ಜರಿಯ ನೀರು. ಸದಾ ಸುರಿವ ವರ್ಷಧಾರೆ, ಎಂದೆಂದಿಗೂ ತಂಪಾಗಿರುವುದು ಈ ನಾಡಧರೆ. ಎಲೆಯ ಮೇಲೆ ಮುತ್ತಿನ ಹನಿಯಂತೆ ಉದುರುವ ಮಳೆ ಹನಿ, ಮುಂಜಾನೆಯಲ್ಲಿ ಉದುರು ಇಬ್ಬನಿ. ಮಂಜೋ ಮಳೆಯೋ ಅರಿವಾಗದ ಮಳೆಯ ಮಲೆನಾಡು, ಮುಸುಕಿದ ಮಂಜಲ್ಲಿ ಮಬ್ಬಾಗಿ ಕಾಣೋ ಈ ನಾಡು. ಮುಸುಕಿದ ಮಂಜೆ ಪರ್ವತಗಳಿಗೆ ಮೆರಗು, ಗಿರಿನಾಡ ಸೌಂದರ್ಯವೇ ಬಲು ಸೊಬಗು. ಎಲ್ಲೆಲ್ಲೂ ಕಾಣಸಿಗುವ ಹಚ್ಚ ಹಸಿರ ಸಿಂಚನ, ತುಂಬಿದ ಕೆರೆಯಲ್ಲಿ ತಾವರೆಗಳ ನರ್ತನ. ಗಿರಿ ಶಿಖರಗಳ ಈ ನಾಡೆ ಸ್ವರ್ಗ ಸಮಾನ, ಪ್ರವಾಸಿಗರನ್ನು ಕೈಬೀಸಿ ಕರೆವ ಸುಂದರ ತಾಣ. ಚಾರಣ ಪ್ರಿಯರ ನೆಚ್ಚಿನ ತಾಣ, ಪರಿಸರ ಪ್ರಿಯರ ಪಯಣದ ಮುಂದಿನ ನಿಲ್ದಾಣ. ಈ ಚೆಲುವ ನಾಡು, ಕತ್ತಲೆ ಕವಿದಂತೆಲ್ಲ ಕಿವಿಗೆ ರಾಚುವ ಕಪ್ಪೆ ಜೇರುಂಡೆಗಳ ಸದ್ದು. ದಾರಿ ತಪ್ಪಿ ಬಂದ ಕಾಡು ಮೃಗಗಳ ಚೀರಾಟ, ಇಲ್ಲಿ ಕಳೆವ ಪ್ರತಿಯೊಂದು ಕ್ಷಣವೂ ಮನಮೋಹಕ. ಜೀವನ ಪರ್ಯಂತ ಈ ಹಸಿರು ಸಿರಿಯ ನಡುವೆ ಸಮಯ ಕಳೆಯಬೇಕೆಂಬುದೇ ನನ್ನ ಮನದ ತವಕ. ಮಲೆನಾಡ ಸಿರಿ ಸಂಪತ್ತು, ಪ್ರಕೃತಿ ಮಾತೆಯ ಸ್ವತ್ತು. ಸಂರಕ್ಷಿಸೋಣ ಬನ್ನಿ ಈ ಸುಂದರ ನಾಡ, ಉಳಿಸಿ ಬೆಳೆಸೋಣ ನಮ್ಮ ಚೆಲ್ಲುವ ಮಲೆನಾಡ. ರಚನೆ ರಾಣಿ ಟಿ. ಆರ್. ಮಿತ್ರ, ಜ್ಯೋತಿ ಗ್ರಂಥಾಲಯದ ಸದಸ್ಯರು, ಪಿರಿಯಾಪಟ್ಟಣ ತಾಲೂಕು, ಮೈಸೂರು. 11 ಅಡುಗೆ ಮನೆ. ಬೇಸಿಗೆಗೆ ತಂಪು ಬಾರ್ಲಿ ತಿನಿಸು. ಬಾರ್ಲಿ ಅಕ್ಕಿ ದೇಹಕ್ಕೆ ತಂಪು. ಬೇಸಿಗೆ ದಿನಗಳಲ್ಲಿ ಇದರ ಸೇವನೆ ಹಿತಕರ. ಪೋಷಕಾಂಶಯುಕ್ತ ಬಾರ್ಲಿ ಅಕ್ಕಿಯಿಂದ ದೋಸೆ, ಹಲ್ವಾ, ಸಂಡಿಗೆ, ಜ್ಯೂಸ್ ಮುಂತಾದ ಅಡುಗೆ ಮಾಡಿ ಸವಿಯಬಹುದು. ಒಂದು ಬಾರ್ಲಿ ಹಲ್ವಾ. ಏನೇನು ಬೇಕು? ಬಾರ್ಲಿ ಅಕ್ಕಿ ಅರ್ಧ ಕಪ್, ಅಕ್ಕಿ ಕಾಲು ಕಪ್, ಬೆಲ್ಲ 1.5 ಕಪ್, ತುಪ್ಪ ಅರ್ಧ ಕಪ್, ಕಾಯಿ ತುರಿ 1 ಕಪ್, ಏಲಕ್ಕಿ ಪುಡಿ ಸ್ವಲ್ಪ. ಮಾಡೋದು ಹೇಗೆ? ಬಾರ್ಲಿ ಅಕ್ಕಿ ಹಾಗೂ ಅಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು 6 ತಾಸು ನೆನೆಸಿಡಿ. ಬಳಿಕ ಇದಕ್ಕೆ ಕಾಯಿ, ಬೆಲ್ಲ ಹಾಕಿಕೊಂಡು ನುಣ್ಣಗೆ ರುಬ್ಬಿ. ನೀರು ದೋಸೆಯ ಹಿಟ್ಟಿನ ಹದಕ್ಕೆ ಇರಲಿ. ಇದನ್ನು ದಪ್ಪ ತಳದ ಪಾತ್ರೆಗೆ ಹೊಕ್ಕಿ ಸ್ಟವ್ ಮೇಲೆ ಇಟ್ಟು ತುಪ್ಪ ಹಾಕಿಕೊಂಡು ಸಣ್ಣ ಉರಿಯಲ್ಲಿ ಮಿಶ್ರಣ ಗಟ್ಟಿಯಾಗುವವರೆಗೂ ಚೆನ್ನಾಗಿ ಮಗುಚಿ ಏಲಕ್ಕಿ ಪುಡಿ ಸೇರಿಸಿ. ಇದನ್ನು ತುಪ್ಪ ಸವರಿದ ತಟ್ಟೆಯ ಮೇಲೆ ಹರವಿ ಬೇಕಾದ ಆಕಾರಕ್ಕೆ ಕತ್ತರಿಸಿ. 2 ತಂಪು ಜ್ಯೂಸ್. ಏನೇನು ಬೇಕು? ಬಾರ್ಲಿ ಅಕ್ಕಿ ಅರ್ಧ ಕಪ್, ಹಾಲು 1 ಕಪ್, ಕಲ್ಲು ಸಕ್ಕರೆ 4 ತುಂಡು, ಏಲಕ್ಕಿ ಪುಡಿ ಚಿಟಿಕೆ. ಮಾಡೋದು ಹೇಗೆ? ಬಾರ್ಲಿಯನ್ನು 2 ತಾಸು ನೀರಿನಲ್ಲಿ ಚೆನ್ನಾಗಿ ನೆನೆಸಿಕೊಂಡು 2 ಕಪ್ ನೀರು ಹಾಕಿ ಚೆನ್ನಾಗಿ ಬೇಯಿಸಿ. ಈಗ ಬೆಂದ ಬಾರ್ಲಿ ಗಂಜಿಗೆ 2 ಕಪ್ ನೀರು ಹಾಗೂ 1 ಕಪ್ ಹಾಲು, ಕಲ್ಲು ಸಕ್ಕರೆ ತುಂಡು, ಚಿಟಿಕೆ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಕುದಿಸಿ. ಇದನ್ನು ತಣ್ಣಗಾಗಲು ಬಿಡಿ. ಈಗ ಬಾರ್ಲಿ ಜ್ಯೂಸ್ ಕುಡಿಯಲು ಸಿದ್ಧ. ಇದನ್ನು ಫ್ರಿಡ್ಜ್ನಲ್ಲಿಟ್ಟು ಕುಡಿಯಬಹುದು ಅಥವಾ 1 ತುಂಡು ಐಸ್ ಹಾಕಿಕೊಳ್ಳಬಹುದು. ಹಾಲು ಬೇಡವೆಂದರೆ ಮಜ್ಜಿಗೆ, ಉಪ್ಪು, ಜೀರಿಗೆ ಪುಡಿ ಸೇರಿಸಿ ಕುಡಿಯಬಹುದು. 3 ಬಾರ್ಲಿ ಅಕ್ಕಿ ದೋಸೆ. ಏನೇನು ಬೇಕು? ಬಾರ್ಲಿ ಅಕ್ಕಿ 1 ಕಪ್, ದೋಸೆ ಅಕ್ಕಿ 2 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಬಾರ್ಲಿ ಹಾಗೂ ದೋಸೆ ಅಕ್ಕಿ ಎರಡನ್ನು ಚೆನ್ನಾಗಿ ತೊಳೆದು 6 ಗಂಟೆಗಳ ಕಾಲ ನೆನೆಸಿ ನುಣ್ಣಗೆ ರುಬ್ಬಿ.
ಉಪ್ಪು ಸೇರಿಸಿ ಮರುದಿನ ದೋಸೆ ಹಾಕಿಕೊಂಡರೆ ಬಾರ್ಲಿ ದೋಸೆ ಸಿದ್ಧ. ಕಾಯಿ ಚಟ್ನಿಯೊಂದಿಗೆ ತಿನ್ನಲು ರುಚಿಯಾಗಿರುತ್ತದೆ. ಬಾರ್ಲಿ ತಿಂಡಿಗಳು ತೂಕ ಇಳಿಸಿಕೊಳ್ಳಲು ಸಹಕಾರಿ. ದೋಸೆಯಂತೆ ಬಾರ್ಲಿ ಬಳಸಿ ರೊಟ್ಟಿ, ಇಡ್ಲಿ, ಕಡುಬು ಮುಂತಾದ ರುಚಿಕರ ಬೆಳಗ್ಗಿನ ಉಪಹಾರಗಳನ್ನು ಮಾಡಿ ಸವಿಯಬಹುದು. 4 ಗರಿ ಸಂಡಿಗೆ. ಏನೇನು ಬೇಕು? ಬಾರ್ಲಿ ಅಕ್ಕಿ 1 ಕಪ್, ಹಸಿಮೆಣಸಿನಕಾಯಿ ಪೇಸ್ಟ್ 2 ಚಮಚ, ಇಂಗು ಚಿಟಿಕೆ, ಜೀರಿಗೆ 2 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ? ಬಾರ್ಲಿಯನ್ನು 6 ತಾಸು ನೀರಿನಲ್ಲಿ ನೆನೆಸಿ ನಂತರ ನುಣ್ಣಗೆ ರುಬ್ಬಿಕೊಂಡು, ಅದಕ್ಕೆ ಇಲ್ಲಿ ಹೇಳಿದ ಎಲ್ಲ ಪದಾರ್ಥಗಳನ್ನು ಹಾಕಿ ಮಿಶ್ರ ಮಾಡಿ. ಈ ಮಿಶ್ರಣಕ್ಕೆ 3.5 ಕಪ್ ನೀರು ಹಾಕಿ ಸಂಡಿಗೆ ಇಡುವ ಹದಕ್ಕೆ ಕುದಿಸಿ. ತಣ್ಣಗಾದ ಮೇಲೆ ಒಂದು ಹಾಳೆ ಅಥವಾ ಬಟ್ಟೆಯ ಮೇಲೆ ಸಂಡಿಗೆ ಹಾಕಿಕೊಂಡು 3 ದಿನ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಟುಕೊಂಡು ಬೇಕಾದಾಗ ಎಣ್ಣೆಯಲ್ಲಿ ಕರಿದುಕೊಂಡರೆ ಊಟಕ್ಕೆ ರುಚಿಯಾದ ಬಾರ್ಲಿ ಸಂಡಿಗೆ ರೆಡಿಯಾಗುತ್ತದೆ. 12 ಮಿತ್ರ ಜ್ಯೋತಿ ವಾರ್ತೆ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ 10 ಅಥವಾ 12ನೇ ತರಗತಿ ದ್ವಿತೀಯ ಪಿ.ಯು.ಸಿ. ಪೂರ್ಣಗೊಳಿಸಿದ ದೃಷ್ಟಿ ವಿಶೇಷ ಚೇತನರಿಗಾಗಿ 2 ತಿಂಗಳ ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮವನ್ನು 7 ಏಪ್ರಿಲ್ ರಿಂದ ಜೂನ್ 7, 2025 ರವರೆಗೆ ನಡೆಸಲಾಗುತ್ತಿದೆ. ಈ ತರಬೇತಿ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ವೈಯಕ್ತಿಕ ಬೆಳವಣಿಗೆಯನ್ನು ವೃದ್ಧಿಸಲು ಅಗತ್ಯವಾದ ಡಿಜಿಟಲ್, ಚಲನಶೀಲತೆ ಹಾಗೂ ಜೀವನ ಕೌಶಲಗಳನ್ನು ಕಲಿಸಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನೆರವಾಗುತ್ತದೆ. ಹುಡುಗಿಯರಿಗೆ ಹಾಗೂ ಹುಡುಗರಿಗೆ ಪ್ರತ್ಯೇಕ ವಸತಿ ಸೌಲಭ್ಯವುಳ್ಳ, ಪೌಷ್ಟಿಕ ಸಸ್ಯಾಹಾರ ಒದಗಿಸುವ ಈ ತರಬೇತಿ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು 4 ಏಪ್ರಿಲ್ 2025 ಕೊನೆಯ ದಿನಾಂಕವಾಗಿದೆ. ನೋಂದಾಯಿಸಿಕೊಳ್ಳಲು ಆಧಾರ್ ಕಾರ್ಡ್, ಡಿ ಕಾರ್ಡ್, ಶೈಕ್ಷಣಿಕ ಅಂಕಪಟ್ಟಿಗಳು, ಆದಾಯ ಪ್ರಮಾಣಪತ್ರ ಮತ್ತು 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳ ಅಗತ್ಯವಿದೆ. ಆಸಕ್ತರು ನೋಂದಾಯಿಸಿಕೊಳ್ಳಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯ ವೆಬ್ಸೈಟ್ www.mitrajyoti.orgಗೆ ಭೇಟಿ ನೀಡಿ ಅಥವಾ ಸಂಸ್ಥೆಯ ಕಂಪ್ಯೂಟರ್ ಶಿಕ್ಷಕರಾದ ಶ್ರೀ ದೀಕ್ಷಿತ್ ಅವರನ್ನು ಮೊಬೈಲ್ ಸಂಖ್ಯೆ 0974166349 ಅಥವಾ ಸಂಸ್ಥೆಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಸಂಪರ್ಕಿಸಬಹುದು. 30 ಜನವರಿ 2025 ರಂದು ಬೆಂಗಳೂರಿನ ಇನ್ನರ್ ವೀಲ್ ಕ್ಲಬ್ ತಂಡವು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಧು ಸಿಂಘಾಲ್, ಮಿತ್ರ ಜ್ಯೋತಿಯ ಯೋಜನಾ ಸಂಯೋಜಕಿ ಶ್ರೀಮತಿ ಆಕಾಂಕ್ಷಾ ಮತ್ತು 2 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ತಂಡವು ಮಿತ್ರ ಜ್ಯೋತಿಯ ಡಿಜಿಟಲ್ ಶೈಕ್ಷಣಿಕ ತರಬೇತಿಯ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ 30 ಪೆನ್ ಡ್ರೈವ್ಗಳನ್ನು ದಾನವಾಗಿ ನೀಡಿದೆ. ಮಿತ್ರ ಜ್ಯೋತಿ ಕುಟುಂಬವು ಅವರ ಈ ಸಹಕಾರ ಹಾಗೂ ಸಹಯೋಗಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಏಕದ ಮೌರ್ ಫೌಂಡೇಶನ್ ಫಾರ್ ಎಜುಕೇಷನ್ ಅಂಡ್ ಹೆಲ್ತ್ ಸಂಸ್ಥೆಯು ಬೆಂಗಳೂರಿನ ವಿಪ್ರೋ ಸಂಸ್ಥೆಯಲ್ಲಿ 7 ಮತ್ತು 8 ಫೆಬ್ರವರಿ 2025 ರಂದು ಅಂಧತ್ವದ ಕುರಿತಾದ 2ನೇ ವಿಶ್ವ ಸಮ್ಮೇಳನವನ್ನು ಆಯೋಜಿಸಿತ್ತು. ದೃಷ್ಟಿ ವಿಶೇಷ ಚೇತನರ ಸಮಗ್ರ ಅಗತ್ಯಗಳನ್ನು ಚರ್ಚಿಸಲು ಈ ಅಧಿವೇಶನದಲ್ಲಿ ಶಿಕ್ಷಣ ತಜ್ಞರು, ವಕೀಲರು ಹಾಗೂ ಕಾನೂನು ತಜ್ಞರನ್ನು ಒಳಗೊಂಡಂತೆ ಅನೇಕ ಕ್ಷೇತ್ರಗಳ ತಜ್ಞರನ್ನು ಒಂದೆಡೆ ಸೇರಿಸಲಾಗಿತ್ತು. ಡಾಕ್ಟರ್ ಮಧು ಸಿಂಘಾಲ್ ಅವರು ಕೂಡ ಈ ಅಧಿವೇಶನದಲ್ಲಿ ಭಾಗವಹಿಸಿ, ಶಿಕ್ಷಣಕ್ಕೆ ಸಂಬಂಧಿಸಿದ ಚರ್ಚೆಯಲ್ಲಿ ಇತರ ವಿಷಯ ತಜ್ಞರೊಂದಿಗೆ ಪಾಲ್ಗೊಂಡಿದ್ದರು. ಇವರೆಲ್ಲರೂ ಕೂಡಿ ಶಿಕ್ಷಕರಿಗೆ ವಿವಿಧ ರೀತಿಯ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಎಲ್ಲರನ್ನೂ ಒಳಗೊಳ್ಳುವ ಸಮಾಜದ ನಿರ್ಮಾಣವನ್ನು ಮಾಡುವ ಬಗ್ಗೆಯನ್ನು ಚರ್ಚಿಸಿದರು. 10 ಫೆಬ್ರವರಿ 2025 ರಂದು ಇಂದೋರಿನ ವಾಯ್ಸ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯು ದೃಷ್ಟಿ ವಿಶೇಷ ಚೇತನರ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಿರುವವರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಿತ್ತು. ಈ ಸಮಾರಂಭದಲ್ಲಿ ಮಿತ್ರ ಜ್ಯೋತಿಯ ಸಂಸ್ಥಾಪಕರಾದ ಡಾಕ್ಟರ್ ಮಧು ಸಿಂಘಾಲ್, ಜಿ.ಡಿ.ಸಿ. ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀಮತಿ ಉಷಾ ಕೃಷ್ಣನ್, ಜಿ.ಡಿ.ಸಿ. ಕಾಲೇಜಿನ ಬೇಲಾ ಸಚ್ದೇವ ಮತ್ತು ತನುಜಾ ಚಕ್ರವರ್ತಿ ಅವರನ್ನು ಗೌರವಿಸಿ ಸನ್ಮಾನಿಸಿದರು. ಇವರೊಂದಿಗೆ ದೃಷ್ಟಿ ವಿಶೇಷ ಚೇತನರಿಗೆ ಪರೀಕ್ಷೆಗಳಲ್ಲಿ ಬರಹಗಾರರಾಗಿ ಸಹಕರಿಸುತ್ತಿರುವ 18 ಹುಡುಗಿಯರನ್ನು ಗೌರವಿಸಲಾಯಿತು. 12 ಫೆಬ್ರವರಿ 2025 ರಂದು ಡೆಲ್ ಟೆಕ್ನಾಲಜೀಸ್ ಕಂಪನಿಯ ಹಿರಿಯ ಅಧಿಕಾರಿಗಳು ಮಿತ್ರ ಜ್ಯೋತಿ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿದರು.
ಡೆಲ್ ಟೆಕ್ನಾಲಜೀಸ್ ತಂಡವು ಮಿತ್ರ ಜ್ಯೋತಿಯ ಸಿಬ್ಬಂದಿಗಳ ಸಮರ್ಪಣಾ ಕಾರ್ಯವನ್ನು ಪ್ರಶಂಸಿಸಿ ಅವರಿಗೆ ಪದಕಗಳನ್ನು ನೀಡಿ ಗೌರವಿಸಿದರು. ಹಾಗೆಯೇ ಅವರು ಮಿತ್ರ ಜ್ಯೋತಿ ಸಂಸ್ಥೆಗೆ ಡೈಸಿ ಪ್ಲೇಯರ್ ಮತ್ತು ಬಯೋಮೆಟ್ರಿಕ್ ಯಂತ್ರವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಸಹಯೋಗಕ್ಕೆ ಕಾರಣರಾದ ಡೆಲ್ ಕಂಪನಿಯ ಉದ್ಯೋಗಿ ಶ್ರೀಮತಿ ಪದ್ಮಾ ವೇಲು ಅವರಿಗೆ ಮಿತ್ರ ಜ್ಯೋತಿ ಸಂಸ್ಥೆಯು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಮೈಕ್ರೋಸಾಫ್ಟ್ ರಿಸರ್ಚ್ ಇಂಡಿಯಾ ಆಯೋಜಿಸಿದ್ದ ಪಿ.ಎ.ಸಿ. ನೆಟ್ವರ್ಕ್ ಮೀಟ್ 2025ರಲ್ಲಿ ಡಾಕ್ಟರ್ ಮಧು ಸಿಂಘಾಲ್ ಭಾಗವಹಿಸಿದ್ದರು. ಅನೇಕ ನವೋದ್ಯಮಿಗಳು, ನಾಯಕರು ಹಾಗೂ ಸಮಾಜದ ಬದಲಾವಣೆಗೆ ಕಾರಣೀಭೂತರಾದವರು ಇನ್ಕ್ಲೂಸಿವೆ ಎಂಪವರಿಂಗ್ ಕಮ್ಯುನಿಟೀಸ್ ಥ್ರೂ ಎಜುಕೇಶನ್, ಹೆಲ್ತ್ ಕೇರ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಎಂಬ ಈ ಅಧಿವೇಶನದಲ್ಲಿ ಭಾಗವಹಿಸಿ ಹೇಗೆ ಕೃತಕ ಬುದ್ಧಿಮತ್ತೆಯು ಜಾಗತಿಕ ಮಟ್ಟದಲ್ಲಿ ಬದಲಾವಣೆಯನ್ನು ಉಂಟುಮಾಡುತ್ತಿದೆ ಎಂಬುದನ್ನು ತಿಳಿಸಿದರು. ಇಂತಹ ಪ್ರಭಾವಶಾಲಿ ಕಾರ್ಯಕ್ರಮವನ್ನು ಆಯೋಜಿಸಿದ ಮೈಕ್ರೋಸಾಫ್ಟ್ ರಿಸರ್ಚ್ ಇಂಡಿಯಾ ತಂಡದ ಸದಸ್ಯರೆಲ್ಲರಿಗೂ ಮಿತ್ರ ಜ್ಯೋತಿ ಸಂಸ್ಥೆಯು ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ ಡಿ.ಇ.ಪಿ.ಡಬ್ಲ್ಯೂ.ಡಿ. ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ ಎಸ್.ಐ.ಪಿ.ಡಿ.ಎ. ಸುಲಭತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ (ಎನ್.ಐ.ಇ.ಪಿ.ವಿ.ಡಿ.)